ಅದಕ್ಕೆ ಮನಸ್ಸು ಆಲೋಚನೆ ಮಾಡೋದ ಸುಮ್ಮನೆ ಇದ್ದಾಗ ಅದು ಸುಖದ ಅನುಭವ. ಮೊದಲ ಗೊತ್ತೈತೆ ಅದು, ಅನ್ಯ ಆಲೋಚನೆ ಮಾಡೋಕ್ಕಿಂತ ಪೂರ್ವದಲ್ಲಿ ಆನಂದದ ಅನುಭವ ಅದು. ಆಲೋಚನೆ ಮಾಡಿ ಅದನ್ನು ಮರೆಯಾಗೈತೆ ನಮ್ಮ ಆಲೋಚನೆಗಳಿಂದ. ಅದಕ್ಕೆ ಬಂದಾದಾಗ ಮತ್ತೆ ಅನುಭವ ಬರ್ತೈತಿ. ಯಾವಾಗ ಆಲೋಚನೆ ಮಾಡೋದು ಕೈ ಬಿಡ್ತಿ ಯಾವಾಗ ಆರಾಮಿನ ಅನುಭವದಾಗ ಇರ್ತೀನಿ. ಅದಕ್ಕೆ ಆರಾಮ ಇರ್ಬೇಕಂದ್ರೆ ಆಲೋಚನೆ ಮಾಡೋ ಕೆಲಸ ಏನೈತಿಪ್ಪ. ಎದ್ರ ಸಂಬಂಧಪ್ಪ ಆಲೋಚನೆ ಮಾಡೋದು? ಎಲ್ಲಿಂದಾರ ಏನಾರ ಎಲ್ಲಾರ ಹೋಗ್ಬೇಕು, ಏನಾರ ಅದನ್ನ ಪಡಿಬೇಕು, ಮಾಡೋದು ಆರಾಮ್ ಮಾಡ. ಎಲ್ಲಿ ಹೋಗ್ಬೇಕಾಗಿಲ್ಲ, ಏನಾರು ಪಡಿಬೇಕಾಗಿಲ್ಲ ಅಂದ್ರೆ ಆಲೋಚನೆ ಮಾಡೋ ಕೆಲಸ ಏನೈತಿ? ಇದ್ದದ್ದಂತೆ ಯಾವಾಗಲೂ ಐತೆ ಅದು, ಹೌದಿಲ್ಲ? ಅದು ಏನೂ ಆಗಿಲ್ಲ. ಇದ್ದ ವಸ್ತುವಿಗೆ ಏನು ಹಾನಿ ಆಗಿಲ್ಲ. ಇಲ್ಲದ ವಿಕಾರ ಆಗೋದು ಬಿಡುದಿಲ್ಲ. ನೀವು ಆಲೋಚನೆ ಮಾಡಿ ಬಿಡ್ತದ ಅದು. ಸಿಗ್ತೈತೇನ ಆಲೋಚನೆ ಮಾಡಿದ್ರೆ ಏನಾರ? ಇಲ್ಲಿ ತನ ಮಾಡ್ಕೊಂತ ಬಂದಲ್ಲ ಆಲೋಚನೆ, ಏನ್ ಸಿಗ್ತೀನಿ? ಧನು ಮಾತಿಲ್ಲ. ಅದಕ್ಕೆ ಸುಮ್ಮನೆ ಇರಕ್ ಕಲಿ. ಅದ ಕಠಿಣ ಆಗೈತೆ ನಮ್ಗೆ. ಏನಾರ ಮಾಡಬೇಕಂತ ಏನಾರ ಮಾಡಿದ್ರೆ ಏನಾರ ಇಷ್ಟ ರೀ ಅದಂತ ಒಬ್ಬವ, ಹೌದಿಲ್ಲ? ಅಷ್ಟನಪ್ಪ, ಇದಕ್ಕಿಂತ ಹೆಚ್ಚಿಂದ ಏನಿಲ್ಲ ಅದ್ರಾಗ. ಇಷ್ಟ ಮಾಡೋದ ಎಂತೆಂಥವ್ರನ್ನ ಲಗಾಡ್ಸಾಗ್ತೈತಿ, ಹೌದಿಲ್ಲ? ಅದಕ್ಕೆ ಅಜ್ಞಾನದಿಂದ ನಮ್ಗೆ ಆಲೋಚನೆಗಳು ಗಂಡು ಹತ್ತಿವ ನಾವು. ಯಾವಾಗ ನಮ್ಮ ಇರುವಿನ ಅನುಭವ ನಮಗಾಗತೈತಿ ಅವಾಗ ಆಲೋಚನೆ ಮಾಡಕ್ ಕೆಲಸ ಏನೈತಿ ಬಂದ ಮಾಡ್ಬಿಡ್ತೀವಿ. ಹೊಡಿತಂದ್ರ ಹೊಡಿ ಮಠ ಹಿಂಗ ಮಾಡ, ಆಲೋಚನೆ ಮಾಡ್ಕೊಂತ ಹಂಗ ತಿರ್ಗಾವ ಆಲೋಚನೆಗಳು ಗಂಡು ಹತ್ತಿ, ಹೌದಿಲ್ಲ? ನಿನ್ನ ಬೆನ್ನ ಹತ್ತಿ ಆಲೋಚನೆಗಳು ಬರ್ಲಿ, ನೀ ಅವುಗಳು ಬೆನ್ನ ಹತ್ತಿ ಹೋಗ್ಬೇಡ. ಏನಾದ್ರೂ ನಿನ್ನ ಬೆನ್ನ ಹತ್ತಿ ಅವು ಬರುವಂಗ ಮಾಡ್ಕೊ, ನೀ ಅವಕರು ಬೆನ್ನ ಹತ್ತಕ್ ಹೋಗ್ಬೇಡ. ವೇದಾಂತ ಅಂದ್ರೆ ನಿಮ್ಮನ್ನು ಬಿಟ್ಟದಿಲ್ಲ, ನೀವೇ ವೇದಾಂತ ಅದಿರಿ. ಸಾಕ್ಷಾತ್ ಮೂರ್ತಿಮಂತ ವೇದಾಂತನ ನೀವು ಅದಿರಿ. ನಮ್ಮನ್ನು ಬೇರೆ ಎಲ್ಲೋ ಐತಿಪ್ಪ ವೇದಾಂತ ಅಂದ್ರೆ ನೀವು ತಿಳ್ಕೊಳಕ್ ಹೋಗ್ಬೇಡ್ರಿ. ನೀವೆಲ್ಲರೂ ವೇದಾಂತ ಸ್ವರೂಪಿಗಳು. ವೇದಗಳ ಅಂತ್ಯ ಅರು, ತಿಳುವಳಿಕೆ ಕೊನೆ. ಅದ ನಿಮ್ಮನ್ನ ಲಕ್ಷಿಸಿ ಅದ ಹೇಳ್ತದೆ. ವೇದಗಳ ಅಂತ್ಯ ಭಾಗ ನಿಮ್ಮ ಇರುವನ್ನ ಅದ ನೆನಪಿಗೆ ತಂದು ಕೊಡ್ತೈತಿ. ವೇದಗಳ ಅಂತ್ಯ ಭಾಗ, ಅದಕ್ಕೆ ವೇದಾಂತ ಅಂತ. ಜ್ಞಾನದ ಪರಾಕಾಷ್ಠ ಸ್ಥಿತಿ ಅದು. ನಿಮ್ಮನ್ನು ಬಿಟ್ಟು ತಿಳುವಳಿಕೆ ಮತ್ತೆ ಎಲ್ಲಿಂದ ತರ್ತೀರಿ? ಅವರು ಯಾರಿಂದಾರ ಇಸ್ಕೊಂಡದ್ದಲ್ಲ, ಅದು ಕಡ ತಗೊಂಡದ್ದಲ್ಲ. ಕೊಡಾಕ ತಗೊಳಕ ಬರುದಿಲ್ಲ. ಎಲ್ಲರಲ್ಲಿ ಇದ್ದದ್ದು ಅದ ಸ್ವಭಾವನ. ನಿಮ್ಮ ಅರುವ ನಿಮ್ಮ ಸ್ವರೂಪ. ಎಲ್ಲರ ಸ್ವರೂಪನ ಅದ ಐತಿ. ಅರು ಬಿಟ್ಟು ಯಾರದ್ರಿ ಹೇಳ್ರಿ? ಅರು ಬಿಟ್ಟಿರಾಕ್ ಬರೋದಿಲ್ಲ ನಿಮ್ಗೆ. ನಿಮ್ಗೆ ಮರ್ತೀರಿ ಅದನ್ನ. ನೀವು ಅದೇನೋದನ್ನ ಮರ್ತದಕ್ಕೆ ನಿಮ್ಗೆ ಹಿಂಗಾಗೈತಿ ಇಷ್ಟ. ಅದನ್ನ ಅರಿಯುವಂತಹ ಪ್ರಯತ್ನವನ್ನು ನಾವು ಮಾಡ್ಬೇಕಾಗೈತಿ. ತಿಳುವಳಿಕೆ ಬಿಟ್ಟು ಮತ್ತೆ ತಿಳುವಳಿಕೆ ಎಲ್ಲಿಂದ ತರ್ತೀರಿ ನೀವು? ಯಾರಿಗೆ ಬರ್ಷಣ ಆಗೋಂಗಿಲ್ರಿ ಇದ್ರೊಳಗ. ನಕ್ಕೋಂತ ಆಡ್ಕೋಂತ ನಿಮ್ಮ ಇರುವಿನ ಕಡೆ ಲಕ್ಷ ಪೂರೈಸುವುದ ನೋಡ್ರಿ ಇದ್ರೊಳಗೆ. ನಿಮಗೆ ನೀವು ಬರ್ಷಣ ಆಗ್ತೀರಿ. ಭೇದ ಇದ್ದಲ್ಲಿ ಬರ್ಷಣ, ಅದು ಇದು ಇದ್ದಲ್ಲಿ ಬರ್ಷಣ ಬರ್ತೈತಿ. ಅದು ಇದು ಇಲ್ದಲ್ಲಿ ಭೇದನೂ ಇಲ್ಲ, ಬರ್ಷಣನೂ ಇಲ್ಲ. ಇರುವಿನ ಕಡೆ ಲಕ್ಷ ಕೊಡ್ರಿ, ಅಲ್ಲಿ ಭೇದನೂ ಇಲ್ಲ, ನಿಮ್ಗೆ ಬರ್ಷಣ ಬರೋದಿಲ್ಲ. ಮರ್ತಾಗಿದ್ದ ಭೇದ ಕಾಣಿಸ್ಬೇಕು. ಭೇದ ಭಾವದಿಂದ ನಿಶ್ಚಯವಾಗಿ ದುಃಖ ಆಕೈತಿ ನಿನಗೆ. ಖಂಡಿತ ತಿಳುವಳಿಕೆ ಏನೈತಲ್ಲ ಅದ ನಿಮಗೆಲ್ಲ ದುಃಖಕ್ಕೆ ಮೂಲ ಕಾರಣ. ಭೇದ ಮಾಡ್ಕೊಂಡು ಕುಂತ ಆ ಬೇರೆ ನೀ ಅದು ಬೇರೆ ಐತೆ. ನೀನ ಕಲ್ಪಿಸ್ಕೊಂಡು ಅವನ ಭೇದಗಳು. ಕಲ್ಪನಾದಾಗ ಭೇದ,
ಕಲ್ಪನಾ ಅಡಿಗೆದಾಗ ಭೇದ ಎಲ್ಲೈತಿ, ನಿದ್ದೆ ಭೇದ ಎಲ್ಲೈತಿ ಹೇಳ್ಸಿ. ಎಚ್ಚರಿಕೆ ಒಳಗೆ ಕನಸಿನಾಗ ಭೇದ ಐತಿ, ನಿದ್ದೆ ಯಾವ ಭೇದ ಐತಿ ನಿನಗೆ? ಒಂದಾಗಿರ್ತಿಲ್ಲ ಅಲ್ಲಿ. ಅನ್ಯದ್ದೇನು ಇಲ್ಲದಾಗ ಭೇದ ಎಲ್ಲೈತಿ? ಅನ್ಯದ್ದನ್ನ ಕಂಡಾಗ ಭೇದ. ಎಲ್ಲಿ ಅನ್ಯದ್ದನ್ನು ಕಾಣ್ತಾನೆ, ಅನ್ಯದ್ದನ್ನು ನೋಡ್ತಾನೆ, ಅಲ್ಲಿ ಭೇದ ಐತಿ. ಎಲ್ಲಿ ಅನ್ಯದ್ದನ್ನು ನೋಡುದಿಲ್ಲ, ಅನ್ಯದ್ದನ್ನು ಕಾಣುದಿಲ್ಲ, ಅಲ್ಲಿ ಭೇದ ಇಲ್ಲ, ಅಲ್ಲಿ ದುಃಖ ಇಲ್ಲ. ಭೇದ ಎಲ್ಲೈತಿ, ಅಲ್ಲಿ ದುಃಖ ಐತಿ. ಹೌದಿಲ್ಲ? ನಾ ಬೇರೆ ನೀ ಬೇರೆ, ದೇವ್ರೊಬ್ಬ ಬೇರೆ ಅನ್ನೋ ಭಾವ ಬಂದೈತಿ, ಅದಕ್ಕೆ ದುಃಖ ಆಗೈತಿ ನಿನಗೆ. ನಾನು ಅದೇನೋ ತಿಳುವಳಿಕೆ ಆತಂದ್ರೆ ದುಃಖ ಇಲ್ಲೈತಿ ನಿನಗೆ. ಅದಕ್ಕೆ ಭೇದ ಕಲ್ಪನಾ ತೆಗೆದು ಹಾಕದನ್ನು, ದೇವರು ಬೇರೆ ನಾ ಬೇರೆ ಅನ್ನುವಂಥ ಭೇದ ಭಾವ ತೆಗೆದು ಹಾಕದನ್ನು. ಇಲ್ಲಿ ತನಕ ಭೇದದ, ಅಲ್ಲಿ ತನಕ ದುಃಖ. ದ್ವಿತೀಯ ದ್ವೈ ಭಯಂ ಭವತಿ, ಭಯ ದುಃಖ ಇರುವುದನ್ನ ಏನ್ ಅದ್ವೈತಮೇವ ಭಯಂ ಅಂತ. ಎರಡಿಲ್ಲದಲ್ಲಿ ಭಯ ಇಲ್ಲ. ಅದ್ವೈತ ಅಂದ್ರೆ ಎರಡಿಲ್ಲದ್ದು, ದ್ವೈತ ಅಂದ್ರೆ ಎರಡನ್ನು ಭಾವ, ಅಲ್ಲಿ ಭಯ ಭೀತಿ ಐತಿ. ಏನ್ ಹೌದು. ದ್ವೈತ ಅಂದ್ರೆ ಭೇದ, ಅದ್ವೈತ ಅಂದ್ರೆ ಭೇದ ಇಲ್ಲದ್ದು, ಏಕತ್ವ. ಅದ್ವೈತ ಅಂದ್ರೆ ಏಕತ್ವ, ದ್ವೈತ ಅಂದ್ರೆ ಅನೇಕತ್ವ, ಭೇದ ಭಾವ ಒಂದಲ್ಲಿ. ಏನ್ ಇನ್ನೊಂದು ಐತಿಪ್ಪ, ನಾನು ಬಿಟ್ಟು ಅನ್ಯವಾಗಿ ದೇವ್ರು ಐತಿ ಅಂತ ತಿಳ್ಕೊಂಡು ಎಲ್ಲ ದ್ವೈತಿಗಳು. ಮಠದ ಗುಡಿಗೆ ನಡ್ಕೋದು, ಅದ್ ನಡ್ಕೋದು, ಅಲ್ಲಿ ಅದೈತಿ ದೇವ್ರ ಐತಿ, ಇನ್ನೇನೇನೋ ಕಲ್ಪಿಸ್ಕೊಂಡು ಹೋಗ್ತದೆ. ಬೇರೆ 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 ಲೋಕ ಐತಿ, ಒಬ್ಬ ಬೇರೆ ಅದನ್ನ ಪರಮಾತ್ಮ. ಮಾಡ್ತಾರಿಲ್ಲ, ಅವನ್ ಭೇದ ಮಾಡ್ಕೊಂಡು ಅವನ್ನೆಲ್ಲ ಏನೇನು ಕಲ್ಪಿಸ್ಕೊಂಡು ಏನೇನೋ ಕಲ್ಪನಾ ಮಾಡ್ಕೊಂಡು ಕರ್ಮಗಳನ್ನು ಮಾಡ್ಕೊಂತ ಅಡ್ಡಾಡ್ತಿದ್ವಿ. ಅವು ಇಂಥದ ಎಡಿ ಹಿಡಿಬೇಕು, ಇಂಥದ ಡ್ರೆಸ್ ಹಾಕ್ಬೇಕು ಅವಾಗ, ಅದಿಲ್ಲ. ಒಂದು ವಾರ 15 ದಿನ ಅವಾಗೂ ಜ್ವರ ಬಂದಾವು, ಕದ ಹಾಕಿಬಿಡೋದು ಅದನ್ನ. ದೇವ್ರಿಗೆ ಜ್ವರ ಬರ್ತಾವಂತ, ಡಾಕ್ಟರ್ ಹೋಗಿ ಪರೀಕ್ಷೆ ಮಾಡ್ತಾರಂತ. ಎಲ್ಲಿ ಅದು? ಇಲ್ಲೇ ಪುರಿ ಜಗನ್ನಾಥನ ಇದೈತಲ್ಲ, ಹೇಳಿ ನೋಡಿರ್ಬೇಕು ನೀವು ಯೂಟ್ಯೂಬ್ನ್ಯಾಗ. ಡಾಕ್ಟರ್ಗಳು ಹೋಗಿ ಚೆಕ್ ಮಾಡ್ತಾವಂತ ಪುರಿ ಜಗನ್ನಾಥ. ಜ್ವರ ಬಂದ್ಬಿಡ್ತಾವಂತ್ರಿ ಅವ್ರು. ಆ ನಂತರ 15 ದಿನ ರೆಸ್ಟ್ ತಗೊಂಡಿಂದ ಜಾತ್ರೆ ಚಲೋ. ಅಂದ್ರೆ ಏನಂತಿದ ಹೆಂಗಿದು ಬೇಷನ? ಜ್ವರ ಬರ್ತಾವಂತ ಮಲಗಿಸಿ ಬಿಡ್ತಾರ ಅವನ್ನ. ಅವನ್ನ ಯಾಕೆ ಜ್ವರ ಬರ್ತಾವಂದ್ರ ಎಷ್ಟೋ ಕೊಡ ನೀರ್ ಹಾಕಿ ಎರಿತಾರಂತ. ಅವನ್ನ ಎರ್ದ ತಂಪಾಗಿ ಜ್ವರ ಬಂದ್ಬಿಡ್ತಾವಂತ. ತಂಪಾಗಿಬಿಡ್ತೈತಿ ನೋಡ. ತಂಪು ಹಿಡ್ದಾವು ಡಾಕ್ಟರ್ಗಳು ಬಂದ್, ಖರೇನ ಡಾಕ್ಟರ್ಗಳು ಬಂದ ಇದನ್ ಮಾಡ್ತಾವ. ಅದಕ್ಕ ಏನ್ ಮಾಡ್ತಿ? ಇದನ್ನ ಉಚ್ಚರಿಸಾಕ್ತೀನಿ ಏನಿದು? ಇಂಥವೆಲ್ಲ ಏನಿದು? ಅದೇ ಮೂರ್ಖತನ, ಹೌದಿಲ್ಲ? ಅಂತ ಹುಯಿ ಅಂತ ನೋಡಕ್ ದರ್ಶನಕ್ಕೆ ಹೋಗ್ತಾವು. ಏನ್ ಮಾಡುದು? ಒಯ್ಬೇಕು ಬಿಡು ಮತ್ತ. ಬಾಯಿ ಸಾಗೈತೆ ಅಂದ್ರೆ ಮತ್ತೇನಾರ ಅದಕ್ಕೆ ಅಂತವೆಲ್ಲ ಮತ್ ಮಾಡಬೇಕಲ್ಲ ಅವನ್ನ. ನಮಗೆ ಈ ಶರೀರದಾಗ ಏನಕೈತವ ಎಲ್ಲ ಅದ್ರಾಗ ಕಲ್ಪನಾ ಮಾಡ್ಕೊಂಡ್ಬಿಟ್ಟ. ಹೌದಿಲ್ಲ? ಅವು ಕಾಳಜಿ ಮಾಡ್ತಾರ ಅವ್ರ ದೇವ್ರ ಬಗ್ಗೆ ಭಾಳ. ಹೌದಿಲ್ಲ? ನಮ್ಮಂಗ ತಿಳ್ಕೊಂಬಿಟ್ಟಾರ ಈ ಶರೀರದಂಗ ಒಂದು ಅಜ್ಞಾನಿಗಳ ಕಲ್ಪನಾ ಇದೆಲ್ಲ. ಇದು ಹೋಗುದು ಭಾಳ ಕಠಿಣ ಐತಿ. ಅದಕ್ಕೆ ದ್ವೈತ ಭಾವ ಏನೈತಲ್ಲ ಗಟ್ಟಿಯಾಗಿಬಿಟ್ಟದ ನಮಗದ. ಅಂತ ವಾತಾವರಣಗಳು ಯಾರು ಹೇಳ ಕರೆ ಹೇಳೋರು ನಮ್ಮೂರ್ಲ ಯಾರು ಹುಚ್ಚಂತಾರ ಅವಂಗ. ಅದು ಏನ್ ಆಕೈತಿವೋ ಅದು ಅನಾಹುತ ಆಗುವ ಬಿಡವು. ಎದಕ್ ಬರುದ್ರಿ ಅದ? ಒಂದನ್ನು ನೋಡಿ ಒಂದನ್ನು ಮಾಡ್ತಾನೆ. ನಮ್ಗ ಇನ್ನು ಹೊಳಿವಲ್ದ ಇನ್ನ ಹೇಗ್ರಿ? ಮಹಾತ್ಮರು ಹೇಳಿದ ಮಾತು ಹೊಳಿಬೇಕಾದ್ರೆ ಬಹಳ ದಿನದ ಅಭ್ಯಾಸ ಬೇಕಿತ್ತು. ಜನ್ಮ ಜನ್ಮಾಂತರ ಪ್ರಯತ್ನದ ಅವಶ್ಯಕ.
ಚಟಕನ ಹೇಳ್ದಾಕ್ಷಣ ಕೇಳ್ದಾಕ್ಷಣ ಹೊಳೆದಿಲ್ಲ. ಅದಕ್ಕೆ ಅವು ಇಲ್ಲ ಅಂತ ಬಿಟ್ಟು ಒಳಗ ಆ ವಾಸನ ಭೋಗ ವಾಸನ ಹೋಗೈತಿನ ಯಾಕ್ರಿ? ಅದು ಹೋಗೋದು ಭಾಳ ಕಠಿಣ ಐತಿ. ಹೌದಲ್ಲ? ಅವನು ಬಿಡ್ಬೋದು ಬಿಡ, ದೇವ್ರು ದೇವ್ರ ಎಲ್ಲ ಬಿಡ್ಬೋದು, ಅದೇನು ದೊಡ್ಡ ಕೆಲಸ ಯಾಕ್ರಿ? ಬಿಡ್ತಿ ಅದೊಂದು ಹಗರಾತಿ. ಆದ್ರೆ ಇದನ್ನ ನೋಡಿದನ, ಇದು ದೊಡ್ಡದೈತಿ. ಅದು ಇದರಿಂದ ಭೋಗ ವಾಸನ ನಾಶ ಮಾಡ್ಕೊಳ್ಳೋದಂದ್ರೆ ಭಾಳ ಕಠಿಣ. ಒಳಗೆಲ್ಲ ಬೇರು ಬಿಟ್ಬಿಟ್ಟಾವ ಜನ್ಮ ಜನ್ಮಾಂತರದಿಂದ. ಅದರ ಸಂಬಂಧ ತೀರ್ಬೇಕಾಗೈತಿ. ಅವುಗಳ ಪ್ರಾಪ್ತಿಗಾಗಿ ಹಂಗ ಪಡ್ಕೋತೈತಿ ಜೀವ. ಅವು ಇದ್ರೆ ನಾವು ಆರಾಮಿರ್ತೀವಿ ಅಂತ. ಅವು ಇಲ್ಲುಲ್ಲೇ ನಮ್ಗೆ ಆರಾಮಿರಾಕ್ ಬರ್ತೈತಿ. ಜಗತ್ತಿನ ಯಾವ ವಸ್ತುಗಳ ಸಂಬಂಧ ಇಲ್ಲುಲ್ಲೇ ನಮ್ಗೆ ಆರಾಮಿರಾಕ್ ಬರ್ತೈತಿ ಅನ್ನೋದನ್ನು ನಾವು ಅದನ್ನು ತಿಳ್ಕೊಬೇಕು. ಅದಕ್ಕೆ ಜ್ಞಾನ ಅಂತಾರೆ. ಸಂಬಂಧ ಇಟ್ಕೊಂಡ ನಾವು ಆರಾಮಿರ್ಬೇಕಂತ ಹೊಂಟೇವಿ, ಅದು ಬೇಕು ಇದು ಬೇಕಂತೇಳಿ ಬೇಕಾಗಿಲ್ಲ. ಅದು ಆರಾಮಿರಾಕ ಜಗತ್ತಿನ ಯಾವ ವಸ್ತುಗಳ ಅವಶ್ಯಕತೆ ಇಲ್ಲ. ಎಲ್ಲವೂ ಹೋಗಲಿ, ಆತ್ಮ ಒಂದೇ ಉಳಿಯಲಿ. ಅದು ಇದಕ್ಕಿದ್ದಂಗೆ ಹೋಗ್ಬರ್ತದೆ. ಸಿದ್ಧವಾಗಿದ್ದದ್ದು ಏನನ್ನೂ ಅವಲಂಬಿಸಿಕೊಂಡಿಲ್ಲ. ನಿಜವಾದ ಸುಖ ಶಾಂತಿ ಅನ್ನುವಂಥದ್ದು ಈ ಜಗತ್ತಿನ ಯಾವ ವಸ್ತುಗಳನ್ನ ಯಾವ ವ್ಯಕ್ತಿಯನ್ನ ಅವಲಂಬಿಸಿಕೊಂಡು ಅದಿಲ್ಲ. ಅವನ್ನ ಅವಲಂಬನೆ ಮಾಡೋ ಕೆಲಸನೂ ಇಲ್ಲ. ಆರಾಮಿರ್ಬೇಕಂದ್ರೆ ನಿನ್ನ ಸೌಕರ್ಯಕ್ಕೇನು ಬೇಕಾಗಿಲ್ಲ. ಯಾಕ್ರಿ? ಬಡತನ ಇವೆಲ್ಲ ಬೇಕಾಗಿಲ್ಲ. ಅವು ನಾನು ನನ್ನದು ಅಂತ ಯಾಕೆ ತಿಳ್ಕೊಂಡು ನಿನ್ ಸಂಬಂಧನೇ ಇಲ್ಲ. ಅವು ಪ್ರಾರಬ್ಧ ಕಣದವರಾಗಿ ಬಂದದ್ದು. ನೀನೋ ಬೇರೆ ಅದಾವ ಬೇರೆ ಅದಾವ ಅಂತ ತಿಳ್ಕೊಬೇಕಾಗಿ. ತಿಳಿದ್ರೆ ಹಿಂಗೆ ತಿಳ್ಕೊಂಡ್ರೆ ಮಾತ್ರ ನಿನಗೆ ದುಃಖರಹಿತ ಆಗಿರ್ಲಿಕ್ಕೆ ಬರ್ತದೆ. ತಿಳಿಲೇ ಏನಾರ ತಾದಾತ್ಮ ಭಾವ ಅನ್ಕೊಂಡ ಅದ ನಾನು, ಅದ ನನಗೆ ಬೇಕು, ಈ ಭಾವ ಗಟ್ಟಿ ಆಗ್ಬಿಡ್ತದೆ. ಶರೀರ ತಾದಾತ್ಮ್ಯ ಭಾವ ಬಂದ ಕೂಡಲೇ ಅದು ಶರೀರಕ್ಕೆ ಬೇಕಾಗುವಂತ ವ್ಯವಸ್ಥೆ ಮಾಡ್ಬೇಕಾಗೈತಿ. ಹೌದಿಲ್ಲ? ಸಂಬಂಧ ತಪ್ಪಿದಾಗ ಯಾರು ಮಾಡೋರು ಅದನ್ನ? ಹೌದಿಲ್ಲ? ಇನ್ನೊಬ್ಬರು ಶರೀರ ನನಗೆ ಸಂಬಂಧ ಇಲ್ಲ ಅಂದ್ರೆ ನಾವು ಅದ್ರ ಅವನ ಹಸಿವು ನನಗೂ ಸಂಬಂಧ ಇಲ್ಲ, ಹಂಗೆ ಇದು ನನಗೂ ಸಂಬಂಧ ಇಲ್ಲ ಅಂತ ತಿಳ್ಕೊಂಡವ. ಹೌದಿಲ್ಲ? ಅವನಿಗೂ ಬಾಧೆ ಆಗುದಿಲ್ಲ. ಅದಕ್ಕೆ ಸಂಬಂಧ ತಪ್ಪಿಸ್ಕೊಂಡು ನೀನೆಲ್ಲದರ ಸಂಬಂಧ ತಪ್ಪಿಸ್ಕೊಂಡ ನೀ ಆರಾಮ ಮುಕ್ತ. ಸಂಬಂಧ ಹಚ್ಕೊಂಡು ನೀ ಬಂಧನದಾಗ ಒದ್ದಾಡ್ತಿದಿ. ಈಗ ಮನುಷ್ಯನ ಜನ್ಮ ಇದ್ದಾಗ ಇದರ ಸಂಬಂಧ ತಪ್ಪಿಸ್ಕೊಂಡ ಶರೀರ ಜೀವಂತ ಇದ್ದಾಗ ನನಗೂ ಇದಕ್ಕೂ ಏನು ಸಂಬಂಧ ಇಲ್ಲ ಅನ್ನುವಂಥ ಜ್ಞಾನವನ್ನು ಮಾಡ್ಕೊ. ಸಮಾಧಿ ಹೊಂದಿ ಖಾತ್ರಿ ಮಾಡ್ಕೋ, ನನಗೂ ಇದಕ್ಕೂ ಏನು ಸಂಬಂಧ ಇಲ್ಲ ಅಂತ. ನನಗೇನು ಅವಾಗ ನಿನಗೆ ಬಾಧೆ ಇಲ್ಲದಂಗೆ ಆಕೈತಿ. ಅವಾಗ ನಿನಗ ಪೂರ್ಣ ಜ್ಞಾನ ಆದಂಗ. ಅಲ್ಲಿ ಮಠ ಆಗೈತೆ ಸುಳ್ಳು ನೀನು. ಅಹಂಕಾರ ರಹಿತನಾಗಿ ಸಾಧನೆ ಮಾಡುವವನೇ ಧನ್ಯನಾದ ಸಮಾಧಾನಿಯು ಅಂತ. ಅಲ್ಲದನ್ನು ಹಿಡ್ಕೊಂಡು ನಾನು ನನ್ನದು ಅಂತೀಯಲ್ಲ, ಅಲ್ಲ ಅಂತ. ಸಂಬಂಧ ನಾನು ನನ್ನದು ಎನ್ನದೆ ಯಾವ ಮನುಜನು ನಡೆವನೋ ಅವನು ಮಾತ್ರ ಶಾಂತಿ ಸುಖವನ್ನು ಪಡೆಯುವನು ಅಂತ. ಎಲ್ಲ ನಂದ ಅಂತೀವಿ. ಒಮ್ಮೆ ನಾನು ಅಂತೀವಿ, ಒಮ್ಮೆ ನಂದ ಅಂತೀವಿ. ಇದ್ರಾಗ ಯಾವ್ದು ನೀನು ಯಾವ್ದು ನೀನಲ್ಲ ನೋಡಿ. ಯಾವ ನೀನಂಗಾರೆ? ದೇಹ ನೀನನ್ನು, ಇಂದ್ರಿಯಗಳು ನೀನನ್ನು, ಮನಸ್ಸು ನೀನನ್ನು, ಬುದ್ಧಿ ನೀನನ್ನು, ಚಿತ್ತ ನೀನು. ಅದು ನಿನ್ನಿಂದ ಅರಿವಿಸ್ಕೊಳ್ತಾವ, ನಿನ್ನ ಗಣ್ಯವಾಗಿದ್ದಾವೆ. ಒಂದು ಅವಸ್ಥೆಯೊಳಗೆ ತೋರ್ತಾವು, ಮತ್ತೊಂದು ಅವಸ್ಥೆಯೊಳಗೆ ಅವಿಲ್ಲ. ಎಚ್ಚರಿಕೆಯೊಳಗಷ್ಟ ಶರೀರ ನೀನಾಗಿರ್ತಿ. ಹೌದಿಲ್ಲ? ಒಂದು ಅವಸ್ಥೆಯೊಳಗೆ ಸಂಬಂಧಪಟ್ಟದ್ದು ನೀನು, ಎಲ್ಲ ವಸ್ತುಗಳಿಗಿರುವಂತಹದ್ದು ನೀನು. ಕನಸಿನ್ಯಾಗ ಬೇರೆ ಇರ್ತೈತಿ. ಅಲ್ಲಿ ಎಚ್ಚರಿಕೆ ಕನಸಿನ್ಯಾಗ ನಿದ್ದೆ ಆಗಿಲ್ಲ, ಅಲ್ಲಿ ಅದಿ ಇಲ್ಲ. ಅದೇನ್ರಿ ಅದು? ಅಲ್ಲಿ ಹಂಗದಿ ಹೆಂಗಾರ ಅಂದ್ರೆ ಎಚ್ಚರಿಕೆ ಒಳಗದಿ, ಕನಸಿನೊಳಗದಿ, ನಿದ್ರೆ ಒಳಗದಿ. ಆದ್ರೆ ಅವು ಯಾವೂ ನೀನಲ್ಲ. ಇನ್ನೊಂದು 4ನೇ ಅವಸ್ಥೆ, 3ನೇ ಅವಸ್ಥೆ ದಾಟಿ 4ನೇ ಅವಸ್ಥೆ ಒಳಗೆ ಪ್ರತ್ಯೇಗಾತ್ಮ ಸ್ಥಿತಿ ಒಳಗೂ ನೀ ಅದಿ. ಈ 3 ಅವಸ್ಥೆಗಳ ಸಂಬಂಧ ಅಲ್ಲಿ ಇಲ್ಲ. 4ನೇ ಅವಸ್ಥೆ ಒಳಗ ಅಲ್ಲಿ ಮಬ್ಬಿಲ್ಲ, ಯಾಚರ ಇಲ್ಲ, ಕನಸಿಲ್ಲ, ನಿದ್ದೆ ಮಬ್ಬಿಲ್ಲ. ಅಲ್ಲಿ ಅದು ತುರ್ಯಾವಸ್ಥೆ ಅನ್ನು. ಅದಕ್ಕೆ ಸಮಾಧಿ ಅಂತ. ಇನ್ನೊಂದು ತೋರುದ ಜ್ಞಾನವಲ್ಲದ ಅಂತ. ಅದಕ್ಕೆ ಹೇಳ್ಯಾರ, ಎಚ್ಚರಿಕೆ ತೋರಿಕಿಲ್ಲ, ಕನಸಿನ ತೋರಿಕೆನೂ ಇಲ್ಲ, ನಿದ್ದೆನೂ ಇಲ್ಲ. ಅಲ್ಲಿ 3 ಅವಸ್ಥೆಗಳ ಸಂಬಂಧ ಇಲ್ಲ. ಅದೇ ಅಲ್ಲಿ ಅವಾಗ ನಿನ್ನ ನಿಜದ ಅರಿವು ನಿನಗೆ 4ನೇ ಅವಸ್ಥೆಯನ್ನು ಪಡೆದಾಗ ನಿಜವಾದ ನೀನು ಯಾರು ಅನ್ನೋದು ಅವಾಗ ನಿನಗೆ ಜ್ಞಾನೋದಯ.
ಅದಕ್ಕಾಗಿ ನಿರಂತರ ಪ್ರಯತ್ನ ಮಾಡಬೇಕಾಗಿದೆ. ಹಗಲಿರುಳೆನ್ನದೆ ಆ ನಾಲ್ಕನೇ ಅವಸ್ಥೆಯನ್ನು ಪಡೆದು ಖಾತ್ರಿ ಮಾಡ್ಕೊ. ನಾನು ಯಾರಿದ್ದೇನೋ ಖಾತ್ರಿ ಮಾಡ್ಕೋಬೇಕಂದ್ರೆ ಸಮಾಧಿ ಅಥವಾ ನಾಲ್ಕನೇ ಅವಸ್ಥೆಯನ್ನು ನಾವು ಹೊಂದಬೇಕು. ಅವಾಗ ನಮ್ಮ ಇರುವಿನ ಅನುಭವಕತಿ ಅವಾಗ ಚಿಂತೆ ಕಡಿತೈತಿ ನೋಡ್ರಿ. ಇದು ಅಭ್ಯಾಸ ಮಾಡಿದಾಗ ಬರ್ತೈತಿ. ಹಿಂಗ ಹಳ್ಳಿಯನಿಗೆ ಮ್ಯಾಗ ಲಗ ಹೊಡೆ ಹತ್ತುದಿಲ್ಲ ಇದಂತ. ಹಗಲಿರುಳೆನ್ನದೇ ಇದನ್ನ ನಾವು ವಿಚಾರ ಅಭ್ಯಾಸ ಮಾಡ್ಬೇಕಾಗೈತಿ. ಒಳಗೆ ಆಂತರಿಕವಾಗಿ ನಡಿಬೇಕಿದೆ ಅಭ್ಯಾಸ. ನಾನು ಯಾವುದು, ನಾನು ಅಲ್ಲದ್ದು ಯಾವುದು, ತೋರುವುದು ನಾನು, ತೋರಿಕೆಗೆ ಅಡುವಿಕೆಗೆ ಸಾಕ್ಷಿಯಾಗಿದ್ದು ನಾನು, ಇದ್ದದ್ದು ನಾನು. ಯಾವಾಗಲೂ ಇದ್ದ ವಸ್ತುವಿನ ಕಡೆ ಲಕ್ ಕೊಡ್ಬೇಕಂದ್ರೆ ಈ ಮೂರು ಅವಸ್ಥೆಗಳನ್ನು ತೋರದಂಗೆ ಮಾಡಿದಾಗ ಯಥಾರ್ಥ ವಸ್ತುವಿನ ಅನುಭವ ನಮ್ಗೆ. ಅದಕ್ಕೆ ತೂರ್ಯ ಅವಸ್ಥೆ. ಪ್ರತ್ಯೇಗಾತ್ಮನ ಬುದ್ಧಿ ಕೃತ್ಯವೇ ತೂರ್ಯವು, ಅತ್ಯರ್ಥವನ್ನೇ ತೋರಿಗಳು ಯಥಾರ್ಥವಾಗಿ ನಿನ್ನ ಇರುವನ್ನ ನೆನಪಿಗೆ ತಂದು ಕೊಡ್ತದೆ. ಅದನ್ನು ಹೊಂದಬೇಕಾಗಿತ್ತು ನಾವು. ಇವೆಲ್ಲ ಅಂತಃಕರಣ ಮಾಲಿನ್ಯವನ್ನೆಲ್ಲ ಕಳ್ಕೊಂಡ ಸಮಾಧಿ ಸ್ಥಿತಿಯನ್ನು ಹೊಂದಿದಾಗ ನಮಗಿದು ಖಾತ್ರಿ ಆಕೈತಿ ನೋಡಿ. ಅಲ್ಲಿ ಮಠ ಆಗೋದಿಲ್ಲ. ಅಲ್ಲಿ ಹೊಂದಿದಾಗ ಚಿಂತೆ ಕಡಿತೈತೆ. ಬಾಧೆ ತನ್ನುವ ತೋರದು ಪರಮಾರ್ಥ ಬೋಧಿ ನೆಲೆಗೊಂಡು ನಿಂದ ಮೇಲೆ. ಪರಮಾರ್ಥ ಬೋಧಿ ಅವಾಗ ನೆಲೆಯಾಗಿ ನಿಲ್ಲುವುದು, ಅದು ಗಟ್ಟಿಯಾಗಿ. ಒಮ್ಮೆ ಆ ಸ್ಥಿತಿ ಪಡೆದೆ ಅಂದ್ರೆ ಪುನಃ ನಿನಗೆ ಈ ಜಂಜಾಟ ಎಲ್ಲ ತಪ್ಪಿ ಹೋಗುತ್ತೆ. ದುಃಖರಹಿತ ಆಗಿರುತ್ತೆ. ಎಂದೆಂದೂ ನಿನಗೆ ದುಃಖ ಅನ್ನೋದನ್ನು ಬರೋದು. ಅಜ್ಞಾನ ಬಂತ ಮರುವಾದಾಗ ಇದು ದುಃಖ ಹೌದಿಲ್ಲ. ಅಜ್ಞಾನದಿಂದ ನಿನಗೆ ದುಃಖ ಆಗೈತಿ. ಅಜ್ಞಾನವನ್ನು ಕಳ್ಕೊಂಡ ಮ್ಯಾಗ ದುಃಖ ಯಾರಿಗಿರ್ತೈತಿ. ಅದಕ್ಕೆ ಅಜ್ಞಾನವನ್ನು, ನಿನ್ನ ಬಗ್ಗೆ ಇದ್ದ ಅಜ್ಞಾನವನ್ನು ಕಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡು. ಎದ್ರ ಬಗ್ಗೆ ಅಂದ್ರೆ ನಿನ್ನ ಬಗ್ಗೆ ನೀ ಯಾರಿದ್ದೇನೋ ನಿನಗೆ ಗೊತ್ತಿಲ್ಲದಕ್ಕೆ ದುಃಖ ಪಡ್ಲಿಕ್ಕೆ. ಇವೆಲ್ಲ ಅಜ್ಞಾನದೊಳಗಿನ ತೋರಿಕೆ, ಮರಿವಿಯೊಳಗೆ ತೋರ್ಯಾವ. ನಿನ್ನನ್ನು ನೀ ಅರ್ಥ ಆಗಿದ ತೋರಿಕೆಗೆ ಅಸ್ತಿತ್ವ ಇಲ್ಲ ಅನ್ನೋದು ಗೊತ್ತಾಗ್ತೈತಿ. ಅಜ್ಞಾನ ಮತ್ತು ಅಜ್ಞಾನದ ಕಾರ್ಯ ಅಲ್ಲಿ ಇಲ್ಲ. ನಿನ್ನ ನಿಜದ ಎಚ್ಚರಿಕೆಯನ್ನು ಹೊಂದಿದಾಗ ಅದಕ್ಕೆ ಅದ ಎಚ್ಚರ ಆಗುವ ಅಂತ. ಇಲ್ಲ ಮಬ್ಬಿನ್ಯಾಗ ಹಂಗ ತಿರುಗು ಪಾಳೆ ಬರ್ತೈತಿ. ಎಚ್ಚರ ಆಗಲಿಲ್ಲ ಅಂದ್ರೆ ಅಜ್ಞಾನದೊಳಗೆ ಜನ್ಮ ಜನ್ಮಾಂತ ತಿರುಗು ಪಾಳೆ ಬರ್ತೈತಿ. ಏನ್ ಕಿನಾರ ಮಾಡ್ಕೊಂತ ನಾರ ಮಾಡೋದಿಲ್ಲ. ಅಜ್ಞಾನದೊಳಗೆ ಕತ್ತಲೆಯೊಳಗಿನ ಕರ್ಮಗಳೆಲ್ಲ ಇವು. ಕತ್ತಲೆಯನ್ನು ನಿವಾರಣೆ ಮಾಡೋದಿಲ್ಲ. ನೀವು ಯಾವ ಕರ್ಮ ಮಾಡಿರೋ ನಿನ್ನ ದುಃಖ ಹೋಗುದಿಲ್ಲ. ಯಾಕೆ ಕರ್ಮ ಮಾಡದೇ ಇರುವುದರಿಂದ ದುಃಖ ಬಂದಿಲ್ಲ ನಮ್ಗೆ. ಕರ್ಮ ಯಾವ ಕರ್ಮ ಮಾಡದೇ ಇರೋದ್ರಿಂದ ನಮ್ಗೆ ದುಃಖ ಬಂದೈತಿ. ಆ ಕರ್ಮ ಮಾಡಿರೋದು ಹೊಕ್ಕಿತ್ತು. ಕರ್ಮ ಮಾಡದೇ ಇರೋದ್ರಿಂದ ದುಃಖ ಬಂದಿಲ್ಲ, ಅಜ್ಞಾನದಿಂದ ಬಂದೈತಿ. ಮರುವೆಯಿಂದ ದುಃಖ ಬಂದೈತಿ. ಅದಕ್ಕೆ ಮರುವೆಯನ್ನು ಕಳ್ಕೊಂಡಾಗ ದುಃಖ ರಹಿತ ಆಗಿರ್ಲಿಕ್ಕೆ ಬರ್ತದೆ. ಪ್ರತಿಯೊಬ್ಬರು ನಾವು ಏನ್ ಮಾಡ್ಬೇಕು, ನಮ್ಮ ಬಗ್ಗೆ ಇದ್ದ ಅಜ್ಞಾನ ಅಥವಾ ಮರುವೆಯನ್ನ ಕಳ್ಕೊಳ್ಳಿಕ್ಕೆ ನಿರಂತರ ಪ್ರಯತ್ನ ಮಾಡ್ಬೇಕು. ಅದಕ್ಕೆ ಯಾರು ಅದನ್ನು ಕಳ್ಕೊಂಡಿರ್ತಾರ ಅವ್ರ ಮುಖಾಂತರ ಹೆಂಗ ಅದನ್ನು ಕಳ್ಕೊಂಡ್ರು ಅವರು ನಿತ್ಯ ನಮ್ಮ ಇರುವಿನ ಬಗ್ಗೆ ಅಭ್ಯಾಸ, ಶ್ರವಣ, ಮನನ, ನಿಧಿಧ್ಯಾಸನ ಮಾಡೋದ್ರಿಂದ ಅಜ್ಞಾನವನ್ನು ಕಳ್ಕೊಳ್ಳಿಕ್ಕೆ ಬರ್ತದೆ. ಕಳ್ಕೊಂಡು ಇದ್ದು ತೋರ್ಸ್ಯಾರ. ನೀವು ಹೊಂದಲಿ ಆ ಸ್ಥಿತಿಯನ್ನ, ಆ ಪರಮಾನಂದ ಸ್ಥಿತಿಯನ್ನು ಎಲ್ಲಾ ಜೀವಿಗಳು ಹೊಂದಲಿ ಅಂತ ಕಳಕಳಿಯಿಂದ ಎಚ್ಚರಿಕೆ ಕೊಟ್ಕೊಂತ ಬಂದಾರ ಮಹಾತ್ಮರು ಕಾಲಕ್ಕನೆ. ಹೌದಿಲ್ಲ. ಯಾವಾಗ ಅಜ್ಞಾನ ಆವರಿಸೈತೆ ಅವಾಗ ಜ್ಞಾನಿಗಳು ಉದಯ ಅವತಾರ ತಾಳಿ ಎಚ್ಚರಿಕೆ ಕೊಟ್ಕೊಂತ ಬಂದಾರ. ಇದು ನಡೆದ ಬಿಟ್ಟೈತೆ. ಹೆಂಗ ಕಾಲಕ್ಕೆ ಎಚ್ಚರಿಕೆ ಕೊಟ್ಕೊಂತ ಅಜ್ಞಾನದೊಳಗೆ ಬೀಳಬೇಡ್ರಿಪ್ಪ. ಇದು ಅಜ್ಞಾನ ಮತ್ತು ಅಜ್ಞಾನದ ಕಾರ್ಯ ಮರುವಿಯೊಳಗೆ ಎಚ್ಚರ ಆಗ್ರಿ. ನಿನ್ನ ನಿಜ ಸ್ವರೂಪದ ಎಚ್ಚರ ಆದಾಗ ಇಲ್ಲಿ ಯಾವೂ ಇಲ್ಲ ಅನ್ನೋದು ನನಗೆ ಅವಾಗ ಖಾತ್ರಿ. ಅವಾಗ ನಿನಗೆ ಇದ್ರ ಚಿಂತೆ ಇರೋದಿಲ್ಲ, ಯಾವ ಬಾಧೆನೂ ಆಗೋದಿಲ್ಲ. ಇದಕ್ಕ ಮೋಕ್ಷ ಅಂತಾರ. ಅಜ್ಞಾನವನ್ನು ಕಳ್ಕೊಂಡಾಗ ನಿನಗೆ ಮುಕ್ತಿ, ದುಃಖದಿಂದ ಬಿಡುಗಡೆ. ಅದಕ್ಕಾಗಿ ಮೊದಲಕ್ಕಾಗಿ ಇದನ್ನು ಮಾಡೋದು. ಮನುಷ್ಯನ ಜನ್ಮಕ್ಕೆ ಬಂದ ಮೇಲೆ ನಮ್ಮ ಬಗ್ಗೆ ಇದ್ದ ಜ್ಞಾನವನ್ನು ಕಳ್ಕೊಂಡು ಯಥಾರ್ಥ ಜ್ಞಾನವನ್ನು ಮಾಡ್ಕೊಂಡು ಮುಕ್ತ ಆಗೋ ಪ್ರಯತ್ನ ಮಾಡ್ಬೇಕು. ಮಾಡ್ಲಿಲ್ಲ ಅಂದ್ರೆ ನಿನಗೆ ಹಾನಿ ನೋಡ್ರಿ. ಸಾಂಸಾರಿಕ ಜೀವನ ಮತ್ತು ಆಧ್ಯಾತ್ಮಿಕ ಜೀವನ ಎರಡೂ ಕೂಡಿ ಏಕಕಾಲಕ್ಕೆ ನಡೆಯುದಿಲ್ಲ. ಮುಂದಕ್ಕೆ ಹಿಂದಕ್ಕೆ ಒಮ್ಮೆಗೆ ಸರಿಯಾಗಿ ಬರ್ತೈತೇನ್ರಿ? ಯಾಕ್ರಿ?
ಹಿಂದಕ್ಕೆ ಸರ್ದಾಗ ಮುಂದೆ ಸರಿಯಾಗಿ ಬರೋದಿಲ್ಲ, ಮುಂದೆ ಸರ್ದಾಗ ಹಿಂದೆ ಸರಿಯಾಗಿ ಬರೋದಿಲ್ಲ. ಇದನ್ನು ನಾವು ನೆನಪಿಗೆ ಇಟ್ಕೋಬೇಕು. ನನಗೆ ಬಾಳೆನೂ ಬೇಕು, ಆರಾಮ ಇರ್ಬೇಕು. ನಿದ್ದಿನೂ ಮಾಡ್ತೇನೆ, ಬಾಳೆನೂ ಮಾಡ್ತೇನೆ, ಸಾಧ್ಯತೆ. ಕೊಳಲು ಊದ್ತೇನೆ, ಕಡ್ಲಿನೂ ತಿಂತೇನೆ ಅಂದ್ರೆ ಸಾಧ್ಯ ಇಲ್ಲ. ಕಡ್ಲಿ ತಿನ್ನುವಾಗ ಕೊಳಲು ಊದೋದು ಬಂದಕತಿ, ಕೊಳಲು ಊದುವಾಗ ಕಡ್ಲಿ ತಿನ್ನೋದು ಬಂದಕತಿ. ಹೆಂಗೆ ಸಾಧ್ಯತೆ ಹೇಳಿ? ಅದಕ್ಕೆ ಸಂಸಾರಿಕ ಜೀವನ ಮತ್ತು ಪಾರಮಾರ್ಥಿಕ ಜೀವನ ಒಮ್ಮಿಲೆ ನಡೆದು ಏಕಕಾಲಕ್ಕೆ. ಅಲ್ಲಿ ಅದಾನಂದ್ರು ಅಲ್ಲಿ ಇರುದಿಲ್ಲ, ಅವ ಬಂದಾಗಿರ್ತೈತಿ. ಅಲ್ಲಿ ವೃತ್ತಿಯಲ್ಲಿ ಸ್ಥಗಿತ ಆದಾಗಿದ್ರೆ ಅನುಭವ ಮಾಡ್ಕೊಳಕ್. ಬಾಳೆ ನೆನಪು ಕೈ ಬಿಟ್ಟ ನಿದ್ದೆ ಮಾಡಕ್ ಬರ್ತೈತಿ. ನಾನು ನಿದ್ದಿನೂ ಮಾಡ್ತೇನೆ, ಬಾಳೆನೂ ಮಾಡ್ತೇನೆ ಸಾಧ್ಯತೆ. ನಿದ್ದೆ ಹೆಚ್ಚಾಗ ಬಾಳೆ ಎಲ್ಲೈತಿ, ಬಾಳೆ ಮಾಡುವಾಗ ನಿದ್ದೆ ಎಲ್ಲೈತಿ. ಬಾಳೆ ಬೇಕಂದ್ರೆ ನಿದ್ದೆ ಮಾಡೋದು ಬಿಡ್ಬೇಕು, ನಿದ್ದೆ ಬೇಕಂದ್ರೆ ಬಾಳೆ ಮಾಡೋದು ಬಿಡ್ಬೇಕು. ನಿದ್ದ್ಯಾಗ ಯಾವ ಕ್ರಿಯೆನೂ ಇಲ್ಲ, ಅಲ್ಲಿ ಎಲ್ಲ ಬಂದಾಗಿರ್ತಾವಲ್ಲ. ಅವಾಗ ಆರಾಮೈತೇನು ಸಾಂಗ್ತೈತಿವ ಹೇಳಿ. ಈ ಬಾಳೆ ಮಾಡುವಾಗ ಎಲ್ಲ ಮಾಡಿರ್ತಿ, ಇಲ್ಲಿ ಆರಾಮೈತೆ ನಿನಗೆ? ಬ್ಯಾಸರಿಕೆನ ಹೊಂತಿ. ಇದನ್ನ ಏನಾರು ಮಾಡಕ್ ಹೋಗಿ ಬ್ಯಾಸರಿಕೆ ಹೊಂತಿ. ನಿದ್ದೆ ಹೆಚ್ಚಾಗ ಎಲ್ಲ ಮಾಡೋದೆಲ್ಲ ಕೈ ಬಿಟ್ಟು ಅಲ್ಲಿ ಬ್ಯಾಸರಿಕೆನ ಕಳ್ಕೋತಿ, ಆರಾಮ ಇರ್ತಿ. ಅಲ್ಲಿ ಆರಾಮ ಆತಿಪ್ಪ ಅಂತ ನಿದ್ದೆ ಎತ್ತಿ ಆರಾಮ ಆತಿ ಅಂತ. ಆರಾಮಿನ ಕಡೆ ಎಲ್ಲ ಕೊಡ್ಬೇಕು, ಏನು ಬ್ಯಾಸರಿಕೆ ಕೊಡೋದು ಕಡೆ ಎಲ್ಲ ಕೊಡ್ಬೇಕು. ನೋಡ್ಕೊ ನೀನು ಯಾವ್ದು ಬೇಕಾದ್ ನೀನು ಆಯ್ಕೆ ಮಾಡ್ಕೊ. ಏನಾರ ಮಾಡಬೇಕಂತೀಯಲ್ಲ, ಮಾಡಿದಿಂದ ಹೋಗೈತೆ ನೀನು ಬ್ಯಾಸರಿಕೆ. ಏನಾರ ಮಾಡಿ ಬ್ಯಾಸರಿಕೆ ಕಳ್ಕೊಂಡವ್ರು ಅದಾರನ? ಯಾರ ಮಾಡೋದೆಲ್ಲ ಕೈ ಬಿಟ್ಟಾಗ ಹೋಗತ್ತಿಲ್ಲ. ಅದು ನೀನ ಕಲ್ಪಿಸ್ಕೊಂಡು ಇದನ್ನ ಮಾಡಿದ್ರೆ ಸುಖ ಸಿಗ್ತೈತೆ ಅಂತ ಯಾಕೆ ಕಲ್ಪಿಸ್ಕೊಂಡು ಕೂತಿ ಅದನ್ನ? ಯಾರು ಹೇಳಿದ್ರು ನಿನಗ ಇದು ಸುಖ ಕೊಡ್ತೈತೆ ಅಂತ, ಹಿಂಗ್ ಮಾಡಂತ? ಯಾ ದೇವ್ರು ಬಂದು ಹೇಳಿತ್ತ ನಿಮ್ಮ ದೇವ್ರು? ಅದು ವಿಷಯ ಸಂಗ್ರಹ ಮಾಡು, ವಿಷಯ ಭೋಗ ಮಾಡು ಅಂತ ಯಾರು ಹೇಳಿದ್ರು ನಿಮಗೆ? ಯಾರನ್ನ ಕೇಳಿ ಮಾಡಿದ್ದು ಇದನ್ನ? ನೀನ ಕಲ್ಪಿಸ್ಕೊಂಡು ಹಿಂಗಾದ್ರೆ ಸುಖ ಸಿಗ್ತೈತೆ ಅಂತ. ಸಿಕ್ಕೈತೆ ನೋಡಂಗಾರ. ವಿಷಯಗಳನ್ನ ಗಳಿಸಿದಿ, ವಿಷಯಗಳನ್ನ ಭೋಗಿಸಿದಿ, ಭ್ರಮ ಆಗೈತಿ ನಿಮಗೆ. ಅಜ್ಞಾನದಿಂದ ಈ ಭ್ರಾಂತಿ ನಿನ್ನಲ್ಲಿ ಉದಯ ಆಗೈತಿ. ಅದಕ್ಕೆ ಜ್ಞಾನದಿಂದ ಇದನ್ನೆಲ್ಲ ಭ್ರಾಂತಿ ನಾಶ ಮಾಡ್ಕೋ. ಇಲ್ಲ ಬೇಕಾಗಿಲ್ಲ ಇದು ಆರಾಮಿರಕ್ಕೆ. ಜಗತ್ತಿನ ಯಾವ ವಸ್ತುಗಳ ಅವಶ್ಯಕತೆ ಇಲ್ಲ ನಮ್ಗೆ. ನೀ ಜಗತ್ತಿನ ಏನೂ ಪಡೆಯಬೇಕಾಗಿಲ್ಲ. ಏನ್ ಯಾವಾಗಲೂ ಇದ್ದದ್ದು ವಸ್ತು ನೀನ ಅದ ಅದಿ ಅಂದ. ಏನು ಹೊಂದಬೇಕಾಗಿತ್ತು? ನೀನ ಆನಂದ ಸ್ವರೂಪನ, ನೀನ್ ಅದಿ. ನಿನ್ನನ್ನು ನೀ ಹೊಂದಾಕಿ ಏನ್ ಮಾಡ್ಬೇಕಾಗಿತ್ತು? ಎಲ್ಲಿಗಾರ ಹೋಗ್ಬೇಕಾಗಿತ್ತನ? ಏನಾರ ಮಾಡ್ಬೇಕಾಗಿತ್ತನ ನಿನ್ನ ನೀ ಪಡೆಯಕ? ನಾನ ಅದ ಅಂತ ತಿಳಿದ್ರೆ ಸಾಕ. ಏನ್ ಇದಕ್ಕೆ ಸುಲಭ ಮಾರ್ಗ ತಿಳುವಳಿಕೆ. ಇದು ಭಾಳ ಕಠಿಣ ಆಗೈತಿ. ಇದು ಎಷ್ಟು ಸುಲಭ ಐತಿ ಅಷ್ಟು ಕಠಿಣ ಐತಿ ತಿಳ್ಕೊ. ತನ್ನದು ತನಗೆ ಭೇಟಿಯಾಗುವ ಜ್ಞಾನವು ಅತ್ಯಂತ ದುರ್ಲಭವಿರುತ್ತದೆ ಎಂದು ತಿಳಿಯಿರಿ ಅಂತ. ಏನ್ ತನ್ನ ತಾ ತಿಳಿದರೆ ಮುಕ್ತಿ, ತಿಳಿದರೆ ಬಂಧನ ನಿನಗದು. ತಿರುಗೇಡ್ತನದಿಂದ ಬಂದಂತ ಬಂಧನ ತಿಳಿದ್ರೆ ಅದು ಹೋಗ್ತೈತಿ. ಏನಾರ ಮಾಡಿ ಹೋಗ್ತೈತನ? ಏನಾರು ಮಾಡಕ್ ಓಡಾಡ್ತೀವಿ, ಏನಾರು ಮಾಡಿದ ಮತ್ತು ಬಂಧನದಾಗೆ ಸಿಕ್ಕೊಂಡು ಹೋಗ್ತೇವೆ ಅವ್ರಿಗೆ. ಸುಖಿಗಳಾದವರೆಲ್ಲ ಮಾಡೋದೆಲ್ಲ ಕೈ ಬಿಟ್ಟು ಸುಖ ಹೊಂದಿದ್ರು, ಏನಾರ ಮಾಡ್ಕೊಂತ ಸುಖ ಹೊಂದಿದ್ರು. ಅವ್ರು ಏನ್ ಮಾಡಿದ್ರಿ ಅವರು? ಏನಾರ ಮಾಡೋದೆಲ್ಲ ಎದರ ಸಂಬಂಧ? ಅನ್ಯದರಿಂದ ಸುಖ ಸಿಗ್ತೈತೆ ಅಂತ ಕರ್ಮಗಳನ್ನ ನೀವು ಮಾಡ್ತೀವಿ. ಸಿಕ್ಕೈತೇನೆ ಹಂಗಾರ? ಕರ್ಮಗಳನ್ನು ಮಾಡೋ ಕೆಲಸ ಏನೈತಿ? ಕರ್ಮಗಳಲ್ಲಿ ನಂದು ಎಳ್ಳೆಂಟು ಕರ್ತವ್ಯ ಇಲ್ಲ ಅನ್ನೋನ ಯೋಗಿ. ಆರಾಮ್ ಇರ್ಬೇಕನ್ನವ ಏನೂ ಮಾಡಕ್ ಹೋಗುದಿಲ್ಲ ನಾವು. ಏನ್ ನಾವು ಏನಾರ ಮಾಡಿರ ಅದಾಕೈತಿ ಅಂತ ಹಂಗ ಮಾಡೇ ಒಂದಿಲ್ಲ ಒಂದು ಕರ್ಮ. ಒಂದು ಜಗತ್ತಿನ ಜನ ಎಲ್ಲ ಮಾಡೇ ಮಾಡ್ತಾರೆ. ಯಾರು ಸುಖದಿಂದ ಇದ್ರಿ ಹೇಳ್ರಿ? ಹಂಗ ಬಡ್ಕೋತಿಯಲ್ಲ, ಎತ್ತರ ಕೂಲಿ ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು. ಏನೂ ಮಾಡ್ಲೇ ಇದ್ದಾಗ ನೀ ಆರಾಮನ ಅದಿ, ಎಚ್ಚರ ಆದ್ಕೂಲೆ ಬಡ್ಕೊಂಡು ಆರಾಮ್ ಕಳ್ಕೋತಿಯಲ್ಲ. ಮರ್ತು ಬಿಟ್ಟೇವಿ ಅಲ್ಲಿ ನಿದ್ದೆ ಒಳಗೆ ಏನು ಮಾಡಲಿ ಆರಾಮಿದೇವ್ ನಾವು. ಹಂಗೆ ಎಚ್ಚರಿಕೆ ಒಳಗೆ ಇರಾಕ್ ಕಲಿ. ನಿದ್ದೆ ಸ್ಥಿತಿ ಎಚ್ಚರಿಕೆ ಒಳಗೆ ನೆನಪಿತ್ತು ಅಂದ್ಕೊಂಡು ಇರೋ ಪ್ರಯತ್ನವನ್ನ ಮಾಡು. ಏನ್ ಮಾಡಿದ್ ಹೇಳಂಗಾರಲ್ಲಿ ನಿದ್ದೆ ಮಾಡಕ? ಇಲ್ಲಿ ಏನ್ ಮಾಡಿ ಸುಖ ಹೊಂದ್ಬೇಕಂತಿ? ನೀನು ಗ್ರಹಿಕೆ, ಮಾನವನ ಗ್ರಹಿಕೆದ ಹಿಂಗ್ ಮಾಡಿದ್ರೆ ಸುಖ ಸಿಗ್ತೈತಿ ಅಂತ ಮಾಡಾಕ್ ಹೋಗಿ ಆರಾಮ್ ಕಳ್ಕೋತೀನಿ. ಅದಕ್ಕೆ ಅವನು ಬಿಡ ಅವನ್ನೆಲ್ಲ. ನೀನು
ಮನುಷ್ಯನೊಳಗೆ ಏನೇನು ಕಲ್ಪಿಸ್ಕೊಂಡು ಎಲ್ಲ ತೆಗೆದೋಗಿ ಅದನ್ನ ಭಾವನೆಗಳನ್ನು ಭಾವ ಕಲ್ಪನೆಗಳ ಬಣ್ಣ ಬಳಿದು ಹೋಗಿ ಎಲ್ಲ ನೀನು ಕಲ್ಪನಾ ಮಾಡ್ಕೊಂಡು ನಿನ್ನ ಬೇಡಿ ನೀನ ಹಾಕೊಂಡ್ಕೊಂಡಿರ್ತಿ. ನಿನ್ನ ಬಂಧನಕ್ಕೆ ನೀನ ಕಾರಣ, ಯಾರೂ ಕಾರಣ ಅಲ್ಲ. ಯಾರು ನಿನ್ನ ಬಂಧನಕ್ಕೆ ಹಾಕಿದವ್ರು ಯಾರಪ್ಪ? ಏ ದೇವ್ರಪ್ಪ ನಮ್ಗೆ ಹಿಂಗೆಲ್ಲ ಮಾಡ್ಯಾನ. ಯಾರ ಮಾಡ್ಯಾರ? ನಂಗೆ ಮಾಡವ, ಅವನು ಮಾಡವ, ಅವನು ಬಿಡುಗಡೆ ಮಾಡವ ಅಂತ ಹಿಂಗೆ ತಿಳ್ಕೊಂಡೀನಿ. ಅವನು ಅವನು ಅನ್ನಕ ಅದೊಂದು ವ್ಯಕ್ತಿ ಏನದು? ಶಿವನಲ್ಲಿ ಅದನ್ನ ತೆಗೆದಾಗ ರಾಮತೀರ್ಥರು ಕೂಡ ಹೇಳ್ಯಾರ, ಶಿವದಲ್ಲಿ ಅಂದ್ಬಿಟ್ಟಿದ್ರೆ ಮುಗಿದು, ಶಿವನಲ್ಲಿ ಅಂದ್ಕೂಡ ವ್ಯಕ್ತಿ ಭಾವ ಬಂತಲ್ಲಿ. ಹೌದಲ್ಲ? ಮಾಡ್ತಾನಪ್ಪ ಅವ 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 ಅಂದದನ ಅಲ್ಲಿ ಒಂದು. ಹೌದಲ್ಲ? ಅಲ್ಲಿ ಲಿಂಗ ಭೇದ ಮಾಡಿದ್ದೇನೆ, ಪುರುಷ ಅಂತ ಬಂತಲ್ಲಿ. ಹೌದಲ್ಲ? ಅವನು ಅವಳು ಈ ಶಬ್ದಗಳು ಬಂದು ಅಂದ್ರೆ ಅಲ್ಲಿ ಭಾವ ಪರಕ ಆಯ್ತು. ಅದಕ್ಕೆ ಅದನ್ನು ಅನುಭವದಿಂದ ಶಬ್ದಗಳ ಪ್ರಯೋಗ ಮಾಡ್ಯಾರ, ಅನುಭವಗಳು. ಅಪಾರ್ಥ ಮಾಡ್ಕೊಂಡು ಕುಂಡಿರ್ತಿ. ಅವನು ಅವಳು ಅಂದ್ರೆ ಒಂದು ವ್ಯಕ್ತಿ ಭಾವ ವರ್ಧದಲ್ಲಿ ಎಲ್ಲರಿಗೂ ತಿಳಿಯಾಗದೇ ಬೇರ್ ಬಿಟ್ಬಿಟ್ಟೆ. ದೇವ್ರ ಪರಮಾತ್ಮ ಅದಾನ ಅದಾನ ಅಂದ್ರೆ ಒಬ್ಬ ಅಲ್ಲಿ ಶರೀರ ಭಾವ ಬಂತ ನಿನಗಲ್ಲಿ. ಏನ್ ಅದನ್ನು ತೆಗೆದು ಹಾಕದ ಶಿವದಲ್ಲಿ ಅಂದ್ಬಿಟ್ಟಿದ್ರೆ ಮುಗಿದೋಕಿರ್ತಾರೆ. ಅದಲ್ಲ ಆನಂದಕ್ಕೆ ಅದರಿಂದ ಯಾವ್ದಾರ ಒಂದು ಆಕಾರ ಐತಿನ, ಅದಕ್ಕೆ ಆಕಾರ ಭಾವ ಬಂತಲ್ಲಿ ಬರದಂಗ ನಾವು ಇದನ್ನ ಅನುಭವ ಮಾಡಬೇಕಾಗಿತ್ತು. ಏನ್ ಸತ್ಯ ಮತ್ತು ಅಸತ್ಯ ಒಂದೇ ಕಾಲಕ್ಕೆ ಇರಲಾರು. ನಾವು ಈ ಸಂಗತಿಯನ್ನು ಮರೆತು ಬಿಟ್ಟೇವೆ. ಏನ್ ನಿಜವಾದ ವಿಚಾರವಂತ ಅಧ್ಯಾತ್ಮ ಸಾಧಕ ಇದನ್ನು ಚೆನ್ನಾಗಿ ಆಲೋಚನೆ ಮಾಡಬೇಕು. ಏನ್ ಮತ್ತು ದೃಢ ನಿಶ್ಚಯವನ್ನು ಮಾಡತಕ್ಕದ್ದು. ಕಠೋಪನಿಷತ್ತು ಇದನ್ನು ನೆನಪಿಗೆ ತಂದು ಕೊಡ್ತದೆ. ಈ ಕಠೋಪನಿಷತ್ತಿನ ಒಂದೊಂದು ವಾಕ್ಯವು ಇಡೀ ಜಗತ್ತಿನ ದಾರ್ಶನಿಕ ಶಾಸ್ತ್ರವನ್ನು ಗಾಳಿಗೆ ತೂರಿದಂತೆ ತೂರಿ ಬಿಡುತ್ತದೆ. ಅನುಭವದದ್ದು, ನಿವ್ವಳ ಅನುಭವ ಕಠೋಪನಿಷತ್ತು. ಏನ್ ಪ್ರಯೋ ಮಾರ್ಗದಲ್ಲಿ ಸಾಕಷ್ಟು ದುಃಖ ಮಿಶ್ರಿತ ಆನಂದವು ಸುತ್ತುವರಿಯಲ್ಪಟ್ಟಿದೆ. ಶ್ರೇಯೋ ಮಾರ್ಗವು ಮೊದಲು ಕಠಿಣವಾದರೂ ನಂತರದಲ್ಲಿ ಚಿರಶಾಂತಿಯನ್ನು ಕೊಡುತ್ತದೆ. ಒಮ್ಗಿಲೆ ಹೆಂಗ್ ಬಿಡುದ್ರಿ, ಇವನ್ನ ಅಟ ಬಿಟ್ಕೋ ಅಂತ ಹೋಗ್ಬೇಕಂತ. ಅದರಲ್ಲಿ ಪಿಪೀಲಿಕಾ ಮಾರ್ಗ, ವಿಹಂಗ ಮಾರ್ಗ ಅಂತ ಬರ್ತದೆ. ಅಂದ್ರೆ ಇರಿವಿಯಾಗಿ ಸಕ್ರಿ ಮೇಯುವುದು, ಹಣ್ಣು ತಿನ್ನುವುದು. ಇರಿವಿಯಾಗಿ ಪಕ್ಷಿಯಾಗಿ ಬಂದು ಹಣ್ಣು ತಿನ್ನುವುದು. ಏನ್ ಇರಿವಿಯಾಗಿ ಗಿಡ ಹತ್ತಿ ಹಣ್ಣಿಗೆ ಹೋಗೋದಲ್ಲಿ ಪಿಪೀಲಿಕಾ ಮಾರ್ಗ. ವಿಹಂಗ ಮಾರ್ಗ ಅಂದ್ರೆ ಪಕ್ಷಿ ಸೀದಾ ಹಾರಿ ಹಣ್ಣಿಗೆನ ಬರುವುದು. ಹೌದಿಲ್ಲ? ಅದಕ್ಕೆ ಅನುಭವ ವಿಚಾರವಂತರೇ ಸೀದಾ ನೇರವಾಗಿ ಅನುಭವಕ್ಕೆ ಹೋಗ್ತದೆ. ಹೌದಿಲ್ಲ? ವಿಚಾರ ಹೊಳಿ ಮಠ ಅದನ್ನ ಮಾಡಿನೇ ಇದನ್ನ ಮಾಡಿನೇ ಹಂಗೊಮ್ಮೆ ಹಿಂಗೊಮ್ಮೆ ತೆಗ್ನ್ಯಾಗ ಬೀಳ್ತೀನಿ ಅಂತಿದ್ರದ್ದು. ಅದಕ್ಕೆ ವಿಚಾರವಂತರಿಗೆ ನೇರವಾದ ತಿಳ್ಕೊಂಡು ಬಿಡಕ್ ಹಗದು. ಏನ್ ನೀ ಅದರಿಂದ ಹಂಗಾತಿ ಹಿಂಗಾತಿ ಸೃಷ್ಟಿ ಕ್ರಮ ಹಿಡ್ಕೊಂಡು ಹೋದೆ ಅಂದ್ರೆ ನಿನಗೆ ದೌಡ್ ಹತ್ತುದಿಲ್ಲ ಇದು. ಏನ್ ಅದರಾಗಿ ಅದರಿಂದ ಅದು ಉತ್ಪತ್ತಿ ಆತಿ, ಮತ್ತೆ ಅದರಿಂದ ಅದನ್ನ ಲಯ ಪಡಿಸ್ಕೊಂತ ಹೋಗುದು. ಅದು ಅದಕ್ಕೆ ನೇರವಾಗಿ ಯುಗಪತ್ ಸೃಷ್ಟಿ ಒಮ್ಮಿಂದ ಒಮ್ಗಿಲ್ಲ ಇದು ತೋರಿದ್ದು. ಕ್ರಮ ಸೃಷ್ಟಿ ಹಿಡ್ಕೊಂಡು ಕೂತ ಅಂದ್ರೆ ಸತ್ಯತ್ವ ಭಾವ ಹೋಗುದಿಲ್ಲ ನಿನಗೆ. ಏಕದಮ್ಮ ಕನಸಿನಾಗ ಹೆಂಗ ತೋರೈತಿ ಅದು ಹಂಗ ತೋರೈತಿ ನಿನ್ನ ಜಗತ್ತಿದ. ಏನ್ ಕನಸಿನಾಗ ಇದ್ದವಾಗ ಇದು ಹೆಚ್ಚ ನಿದ್ದೆ ಹೆಚ್ಚಿದವಾಗ ಹೆಂಗೆ ಕನಸು ಬಿದ್ದೈತಿ, ಹಂಗೆ ನಿನ್ನಲ್ಲಿ ಇದು ಜಗತ್ ರೂಪಿ ಕನಸು ಬಿದ್ದೈತಿ. ಎಚ್ಚರ ಆದ್ಕೂಲೆ ಹೆಂಗೆ ಕನಸಿನ ಬಾಧೆ ನಿನಗೆ ಹೋಗಿಬಿಡ್ತೈತಿ, ಹಂಗೆ ನಿಜದ ಎಚ್ಚರಿಕೆಯನ್ನು ಮಾಡ್ಕೊಂಡ್ಬಿಡು. ನಿನಗೆ ಯಾವ ಬಾಧೆನೂ ಇಲ್ಲ. ಏನ್ ಎಚ್ಚರ ಆಗುಮಟ ಇದಕ್ಕೆ ಖರೆ ಅಂತ ತಿಳ್ಕೊಂಡು ಬಾಧೆ ಪಡ್ತೀನಿ. ಶಾಶ್ವತ ಸುಖವನ್ನು ಹೊಂದುವುದು ಹೇಡಿಗಳ ಕೆಲಸವಲ್ಲ. ಹೌದು, ದಾಯಮಾತ್ಮ ಬಲಹೀನಶ್ಯ ಲಭ್ಯ. ಹೇಡಿಗಳಿಗೆ, ಬಲಹೀನರಿಗೆ ಇದು ಸಾಧ್ಯ ಇಲ್ಲ, ಧೀರರ ಕೆಲಸದ ಅಂತ. ಏನ್ ಕಶ್ಚಿದ್ದೀರ ಅಮೃತತ್ವ ನಿಶ್ಚಿನ್ನ ಆವೃತ್ತ ಚಕ್ಷು ಆತ್ಮಾನ ಮೈಕ್ಷತ್.
ಇಲ್ಲಿ ಒಬ್ಬ ತೀರ ಅಂತರ್ಮುಖ ವೃತ್ತಿ ಒಳಗೆ ಆತ್ಮನ ಅನುಭವವನ್ನು ಮಾಡ್ಕೊಳವ, ಬಹಿರ್ಮುಖ ವೃತ್ತಿ ಒಳಗೆ ವೈರಾಗ್ಯವನ್ನು ಹೊಂದಿ ಉದಾಸೀನಾಗಿ ಏನೂ ಇಲ್ಲ ಇದ್ರಾಗ ಅಂತ ತಿಳಿದು ಜಗತ್ತಿನ ಸಂಬಂಧ ತಪ್ಪಿಸ್ಕೊಂಡು ಹಂಗ ಹರಿದ ನಿಂತ ಅಂತರ್ಮುಖ ವೃತ್ತಿ ಒಳಗೆ ಅನುಭವ ಮಾಡ್ಕೊಳವ. ಎಂದಿಲ್ಲ ಒಂದು ದಿನ ಇದ್ರ ಹಂಗ ಹರಿದಾಗ ಕೆಲಸ ಆಗೋದನ್ನಿಂದ ಈಗ ಯಾಕೆ ಅದನ್ನ ಬಿಟ್ಟು ಅನುಭವ ಮಾಡಬಾರ್ದು? ಇನ್ನ ನೋಡು ನೋಡ್ರಿ, ಇನ್ನ ನೋಡು, ಇನ್ನ ವಿಚಾರ ಮಾಡೋಣ ಅಂತೇವ್ ನಾವು. ಯಾಕ್ರಿ? ನಿನ್ನ ವಿಚಾರ ಮಾಡೋರಾಗೆ ಹೋತ ನಿನ್ನ ಆಯುಷ್ಯನ ಹೋತ, ಬಿಡಕ್ ಆಗುದಿಲ್ಲ. ಮತ್ತು ಹೊಳ್ಳೆ ಅದನ್ನ ಮಾಡ್ಕೊಂತ ಕುಂತ ಅದ ಗಟ್ಟಿ ಆಗಿಬಿಡ್ತೈತಿ. ಹೆಗಲಾಡ್ಸಿ ಊಟ ಪಡ್ಕೊಂಡಂಗ ಸದ್ದ ನಿತ್ಯ ಪೆಟ್ಟಿನ ಮ್ಯಾಗ ಬಿಟ್ಟಿ ದೊಡ್ಡ ಲಾಭ ಅದ. ಇನ್ನ ನೋಡು ನೋಡ್ರಿ, ವಿಚಾರ ಮಾಡೋಣ ಅನ್ಕೊಂತ ಹಂಗ ಮುಂದಕ್ಕೆ ಹಾಕುವಂತ ಅಂದ ಹೋತ. ನಿನಗೆ ಅನುಭವ ಬರ್ಬೇಕಿಲ್ಲ ನಿನಗೆ ಏನ್? ಅದಕ್ಕೆ ಅದು ಬರುದು ಭಾಳ ಸಟಕ್ಕನ, ಇದನ್ನ ಬಿಡುದು ಅಂದ್ರೆ ಭಾಳ ಕಠಿಣ ಐತಿ. ಆ ಸಂಸ್ಕಾರ ನಿನ್ನಲ್ಲಿ ಜಾಗೃತಿ ಇತ್ತ ಬಿಡಾಕ್ ಬರ್ತದೆ. ಜನ್ಮ ಜನ್ಮಾಂತರ ಸಂಸ್ಕಾರ ಇದ ಅಭ್ಯಾಸದ ಸಂಸ್ಕಾರ ನಿನಗಿತ್ತ ಅಂದ್ರೆ ಗಪ್ಪನ ಅದನ್ನ ಬಿಟ್ಟ ಅದ್ರ ಕಡೆ ಎಲ್ಲ ಕೂಡಕ್ ಬರ್ತೈತಿ. ಇರುವಿನ ಕಡೆ ಎಲ್ಲ ಕೂಡಕ್ ತೋರ್ಗಿ ಸಂಬಂಧ ತಪ್ಪಿಸ್ಕೊಂಡು ನಾವು ಇದನ್ನ ಹೆಂಗ್ ಬಿಡೋಣ ಇದನ್ನ ತಿಳ್ಕೊಂಡು ಕುಂತೇವಿ. ಅದ್ರ ಶರೀರ ಮುಂತಾದ ಉಪಾಧಿಗಳ ಸಂಬಂಧ ಹೆಂಗಪ್ಪ ಇದನ್ನ ಬಿಡೋದು? ಬಿಟ್ಟಾಗ ಅನುಭವ ಬರ್ತೈತಿ. ಅದು ನೀ ಬೇಕಾದಷ್ಟು ಜನ್ಮ ತಿರುಗಿ ನೀ ಕಡೆಗೆ ಬಿಡಾಗಬೇಕಾಕೈತಿ. ಅನಾತ್ಮ ಸಂಬಂಧ ತಪ್ಪಿಸ್ಕೊಂಡಾಗ ಆತ್ಮನ ಅರಿವು ನಮ್ಗೆ ಆಕೈತಿ. ನಾವು ಯಾರಿದ್ದೀವೋ ಅನ್ನೋ ಅನುಭವಕ್ಕೆ ಬರ್ತೈತಿ. ಇದರಲ್ಲಿ ನಾವು ಜಯಶಾಲಿ ಆಗ್ಬೇಕಾದ್ರೆ ಪೂರ್ಣ ಧೈರ್ಯಶಾಲಿ ಆಗ್ಬೇಕೈತಿ. ಅವನಷ್ಟು ಧೈರ್ಯನ ಯಾವನೂ ಇಲ್ಲ. ಆತ್ಮಾನುಭವಿ ಅಷ್ಟು ಧೈರ್ಯ ಜಗತ್ತಿನೊಳಗಂತ ಧೈರ್ಯವಂತನ ಯಾವನೂ ಇಲ್ಲ ಅಂತ. ಈ ಜಗತ್ತು ದುಃಖದಿಂದ ತುಂಬಿದೆ. ಇದ್ರ ಬೆನ್ನ ಹತ್ತಿ ನಮಗೆ ಎಂದೂ ಸಮಾಧಾನ ಶಾಂತಿ ಸಿಗುವುದಿಲ್ಲ. ಅಶಾಶ್ವತವಾದದ್ದನ್ನ ಶಾಶ್ವತವಿದೆ ಎಂದು ಇದರಲ್ಲಿಯೇ ಪ್ರಯತ್ನ, ಸುಖ ಹೊಂದು ಪ್ರಯತ್ನ ನಡೆಸ್ಯಾನ. ನಿಜವನ್ನು ತಿಳ್ಕೋಬೇಕಂತಂದ್ರೆ ಎಲ್ಲರಿಗೂ ಸಾಧ್ಯ. ಎಲ್ಲರೂ ಸ್ವತಂತ್ರದಾರ. ಅದಕ್ಕೆ ಅಂತ ಸಂಘದ ಇದ್ರಾಗ ಸಿಕ್ಕಾರಣ ಅದನ್ನ ನಮಗೆ ಗೊತ್ತಾಗವಲ್ಲ. ನಮ್ಗೆ ಸಂಘ ದೋಷ ಉಂಟಾಗೈತೆ ನಮಗೆ. ನಮ್ಮಂಥವ್ ಹೆಂಗಾದೀತು ಯಪ್ಪ ಅಂತ ವಾತಾವರಣದೊಳಗೆ ಬೆಳೆದ್ ಬಿಟ್ಟೆವು ನಾವು. ಪ್ರತಿಯೊಬ್ಬನು ಸತ್ಯವನ್ನು ಹೊಂದುವುದಕ್ಕಾಗಿ ತಮ್ಮ ದಾರಿಯನ್ನು ತಾವೇ ಹಿಡಿಯಬೇಕಾಗುತ್ತದೆ. ಯಾರ ಗೊಡೆಯೂ ಬೇಡ ನಿನಗೆ. ಅವ್ರು ಹೋಗ್ಯಾರಿಲ್ಲೋ ನೋಡು ತಡಿಯಪ್ಪ, ಶಾಸ್ತ್ರಕ್ಕೆ ಯಾರು ಇಲ್ಲೇ ಇಲ್ಲ, ನಾ ಯಾಕೆ ಹೋಗ್ಲಿ? ಯಾಕ್ರಿ? ಯಾರು ಬಂದೇ ಇಲ್ಲಿ ಬಿಡಿಲಿ. ಅವ್ ಮಂದಿ ನೋಡಿ ಹೋಗವ, ಹೌದಿಲ್ಲ? ಮಂದಿ ಅದಾರೋ ಇಲ್ಲೋ ನೋಡ್ಕೊಂಡು ಹೋಗವ, ಯಾರು ಬಂದೇ ಇಲ್ಲಿ ಬಿಡಿಲ್ಲ ಅಂತ. ಎದಕ್ ಬೇಕಾಗಿತ್ತು ನನಗೆ? ನಿದ್ದೆ ಬಂದಾಗ ಜಗತ್ತಿನ ಗೊಡವೆ ಎದಕ್ಕೆ ಹೋಗ್ಕಣ? ಯಾವ ಗೊಡವಿನ ನೋಡಕು ಎಲ್ಲಿ ಬಂದ ಮಲ್ಕೋತಾನಿಲ್ಲ, ಉತ್ಕಟ್ಟಿ ಇಚ್ಛಾ ಆಯ್ತದ, ನಿದ್ದೆ ಬಂತಾನ, ಹಂಗ ಆರಾಮ್ ಹೊಂದ್ಬೇಕನ್ನೋ ಇಚ್ಛಾ ಆಯ್ತು. ನಮ್ಗೆ ಯಾರು ಮಂದಿ ಬೇಕಾಗಿಲ್ಲ. ಯಾವ ಉಪಾಧಿ ಸಂಬಂಧನೂ ಇಲ್ಲೇ ಅವ ಆರಾಮ್ ಇರಕ ಪ್ರಯತ್ನ ಮಾಡ್ತಾವ. ಹೌದು, ಅದು ಬೇಕಾಗಿಲ್ಲ ನಮ್ಗೆ. ಅವ್ರು ಬೇಕು, ಇವ್ರು ಬೇಕು, ನೋಡಕ್ ಹೋಗುದು. ಒಳ್ಳೆ ನೋಡ್ತಿರ್ತಾನೆ, ಯಾರು ಬರಾಕ್ತಾರಿಲ್ಲೋ ಮತ್ತಂತ, ಬದಲು ಯಾರು ಬರ್ತಾರಿಲ್ಲೋ ನೋಡ್ತಿರ್ತಾನ. ಹಂಗ ಒಳ್ಳೆ ನಾನ ಒಬ್ಬನ ಹೊಂಟೇನೆ, ಯಾರು ಬರಾಕ್ತಾರ ಅದನ್ನ ನೋಡೋವಾಗ ಹೇಳ್ತೀವಿ. ಇನ್ನೊಬ್ರು ಗೊಡವಿ ಆರಾಮ್ ಇರ್ಬೇಕನ್ನವ ಯಾರ ಗೊಡವಿನ ನೋಡಕ್, ಯಾರ ಗೊಡವಿ ನಮಗೆ ಯಾಕವ್ವ? ಊರಿಗೆ ಹೋಗುನು ಬಾರುವ ಅಂತ ಪದ ಅಂದಾರಿಲ್ಲ. ನಮ್ಮೂರು ನಮ್ಮ ಮನಿ ಇದಲ್ಲ. ಇದು ಮಂದಿ ಮನೆಯಾಗ ಇರ್ದಿನ ಇರವನಿ. ನಡೆ ನಿನ್ನ ತವರಿಗೆ, ಪರದೇಶದಲ್ಲಿ ಕೇಳುತ್ತಿರುವ ಎಲೆ ಜೀವವೇ, ನಡೆ ನಿನ್ನ ತವರಿಗೆ. ನಿನ್ನ ಮನೆ, ನಿನ್ನ ಊರು, ಗಂತವ್ಯ ಸ್ಥಾನ ಅಲ್ಲಿ ಇರು ಅಂದ್ರೆ ಆರಾಮಿರ್ತಿ. ನಿನ್ನ ಮನ್ಯಾಗ ನೀ ಇದ್ರೆ ಆರಾಮಿರ್ತಿ. ಮಂದಿ ಮನ್ಯಾಗ ಪ್ರಾಣ ಸಂಕಟ ಅಂದಾರ. ಪರಸ್ಥಳ ಪ್ರಾಣ ಸಂಕಟ. ಸ್ವಸ್ಥಳದಾಗಿದ್ರೆ ನೀ ಆರಾಮಿರ್ತಿ. ಯಾವ ಗದ್ಲನೂ ಇಲ್ಲ ಅಲ್ಲಿ. ನಿತ್ಯ ಶ್ರವಣ ಮಾಡಿದ್ದನ್ನು ಮನನ ಮಾಡಬೇಕು.
ಅಂದಾಗ ಇದು ಗಟ್ಟಿ ಆಕೈತಿ. ಕೇಳಿ ಕೇಳಿ ಮನೆಗೆ ಎತ್ತವಾರಿ ಏನು ತಿಳಿದಿಲ್ಲ. ಹೇಳಿದ್ದನ್ನು ನೆನಪಿಟ್ಕೊಂಡ ಮನನ ಮಾಡಕ್ಕೆ ಬರ್ತೈತಿ. ಮನನಕ್ಕೆ ಯಾಕೆ ಕೂಡಕ್ಕೆ ಆಗವಲ್ದು ಅಂದ್ರೆ ಕೇಳಿದ್ದ ನೆನಪಿಲ್ಲ. ಅದು ಕೇಳಿದ್ದ ವಿಚಾರ ನಮ್ಮಲ್ಲಿ ಉಳಿದಿತ್ತಂದ್ರೆ ಮನ್ನ ಕೂಡ್ರಕ್ಕೆ ಬರ್ತೈತಿ. ಕೂಡ್ರಿ ಉಳಿದಿಲ್ಲ ಯಾಕಂದ್ರೆ ಅದು ನೆನಪ ಉಳಿದಿಲ್ಲ. ಬಿಡೋಣ ಏನಂತೇಳಿ ಬಿಟ್ಟು ಬಿಡ್ತೇವೆ. ಕೇಳಿದ್ದೆಲ್ಲ ಇಷ್ಟ ಮಟ್ಟ ಕೇಳಿದ್ದೆಲ್ಲ ಬಿಡೋಣ್ರೆ, ಬಿಟ್ಟು ಬಿಡ್ರಿ. ಹೌದಿಲ್ಲ, ಕೇಳಿದ್ದೆಲ್ಲ ಬಿಟ್ಟು ಬಿಡ್ತಾರೆ. ಕೇಳಿದದನ್ನು ಒಮ್ಮೆಯೂ ಮರೆಯದಿರು ಗುರು ಕೇಳಿದ ತೆರೆದು. ನೆರೆ ಕೇಳು, ಚಂದಾಗಿ ಕೇಳಿದನ ಲಕ್ಷ ಕೊಟ್ಟ. ಎಷ್ಟು ವರ್ಷ ಆತ್ ಕೇಳಾಕೈತಿ. ಹೊಳ್ಳೆ ಅದನ್ನು ಹೊಳ್ಳೆ ನೆನಪು ಮಾಡಕ್ ಕುಂತೀಯ ಒಂದಾರ ದಿನ ಏನು ಕೇಳಿದೀವಿ ಅನ್ನೋದನ್ನು. ಇವತ್ತು ಏನು ಹೇಳಿದ್ರು ಅನ್ನೋದನ್ನು ಈಗ ಹೇಳಕ್ ಬರೋದಿಲ್ಲ. ಹೊಳ್ಳೆ ಮತ್ತೆ ಬೇರೆ ಸುದ್ದಿ ಹೆಂಗೆ ಹೇಳ್ತೀನಿ ನೋಡು. ಬೇರೆ ಊರು ಸುದ್ದಿ ತೆಗಿ ನೀನು, ಎಲ್ಲರ ಹಚ್ಚ ಹೊಡ್ದಂಗೆ ಆಕೈತದ. ಗೊತ್ತಿದ್ದಿದ್ದಿಲ್ಲ ಬಿಡ್ರಿ ನಮಗಿದ. ಹೌದಿಲ್ಲ, ಅವ ಮತ್ತೆ ಮಂದಿಗೆ ಸುದ್ದಿ ಹೇಳ್ತಾನದ. ಹೌದಿಲ್ಲ, ನೆನಪೇನ ಅದ ಹಚ್ಚ ಹೊಡ್ದಂಗನ ಒಳಗ. ಅದು ಒಳಗೆ ತಾನ ಒಳಗೆ ಹೋಗ್ತೈತಿ. ಅಂತದಕ್ಕೆ ದಾರಿ ಐತಿ, ಇಂಥದಕ್ಕೆ ದಾರಿ ಇಲ್ಲ ನಮ್ಗೆ. ಬಾಗಿಲು ಮುಚ್ಚಿಬಿಟ್ಟಾವ. ಇಂಥವು ಒಳಗೆ ಹೋಗ್ತಾರ ಪಾಪ ಹೋಗ್ತೈತಿ ನೋಡ. ಒಳಗೆ ದಾರಿ ತೆಗದ್ರೆ ಇದು ಒಳಗೆ ಹೋಗ್ಸಿರಿ ಒಂದು ಪಾಪ ಹೋಗ್ತೈತಿ. ಅದಕ್ಕೆ ಕಿವಿ ಮುಚ್ಚಿದಳು ಗೈಯಾಳಿ ಮೂಳಿ. ಇದು ಕಿವಿಗೆ ಬಿದ್ದು ಪಾಪ ಓದಿತೆಂದು ಕಿವಿಯ ಮುಚ್ಚಿದಳು ಗೈಯಾಳಿ ಮೂಳಿ ಅಂತಾರೆ ಪುರಂದರದಾಸರು. ಯಾಕೆ ಬೇಕಾಗಿತ್ತಪ್ಪ ನಮಗಿದು ಕಿವಿ ಮುಚ್ಕೊಂಡ್ಬಿಡು ನಾವು ಶಾಸ್ತ್ರ ಮುಗಿಮುಟ. ಹೌದಿಲ್ಲ, ಯಾಕೆ ಕೇಳವಲ್ರು, ಏನಾರ ಆಗವಲ್ಲ, ನಮಗೆ ಅದಕ್ಕೆ ಬೇಕಾಗೈತಿ. ಒಳಗೆ ಹೊಕ್ಕರ ಅದನ್ನು ಜಗ ಬಿಡಿಸ್ತೈತಿ. ಅದು ಒಳಗೆ ಹೋಗಿಲ್ಲ ಇಲ್ಲ ಇದು ಅಂದಾಗ ಅದು ಗಟ್ಟಿ ಆಗೈತಿ. ಒಮ್ಮೆ ಒಳಗೆ ಹೊಕ್ತೆ ಅಂದ್ರೆ ಈ ವಿಚಾರ ಅನಾತ್ಮ ವಿಚಾರಕ್ಕೆ ಆಸ್ಪದನ ಸಿಗುದಿಲ್ಲ ನಿನಗಲ್ಲಿ, ಉಳಿಗೊಡ್ದುನೇ ಇಲ್ಲ ಅದು. ಅದಕ್ಕೆ ಒಳಗೆ ಹೋಗಿಸಿ ನೋಡೊಮ್ಮಿದ. ಅದಕ್ಕೆ ರೀ ನಾವು ಒಮ್ಗಿಲೆ ತಲೆ ಭಾಳ ತಗೋದಿಲ್ಲ ಇದನ್ನ ಅಂತಿರ್ತಾನ ನಾವು. ನಮ್ಮ ಎಲ್ಲ ಇನ್ನ ಸಣ್ಣ ಸಣ್ಣ ಮಕ್ಳದಾವು ಎಲ್ಲ ಬಿಡ್ಬೇಕಾಕೈತಿ ನಾವು ಅಂತಿದ್ದೊಬ್ಬ. ಏನ್ ಒಮ್ಗಿಲೆ ನಾವು ಭಾಳ ಇದನ್ನ ತಲೆ ತಗೊಳಂಗಿಲ್ರಿ, ತಗೊಂಡ್ರೆ ನಾವು ಎಲ್ಲ ಬಿಡ್ಬೇಕಾಕೈತಿ ನಮ್ಗೆ ಅಂತಿರ್ತಾರ ಅವ್ರು. ಹೌದಿಲ್ಲ, ಅದಕ್ಕೆ ಮನನ ಮಾಡೋದಿಲ್ಲ ನಾವು ಇದನ್ನ. ಹೌದಿಲ್ಲ, ಬಾಳೆ ಬಿಟ್ಟು ಮನನ ಮಾಡಾಕತ್ರ ಬಾಳೆ ಲೆಸನ ಕೈ ಬಿಡ್ಬೇಕಾಕೈತಿ. ಬಾಳೆ ಎಲ್ಲ ಕೆಡ್ತೈತಿ ನೋಡ ಇದನ್ನ ತಲೆ ತಗೊಂಡು. ಅದಕ್ಕೆ ತಗೊಂಡಿಲ್ಲ ನಾವು. ನಮಗೆ ಬಾಳೆನ ಬೇಕಾಗೈತಿ, ಅದನ್ನ ಮಾಡ್ಕೊಂತ ಹೋರ್ ನೀವು ಒಂದು ವರ್ಷ. ಆರಾಮ್ ಬೇಕಾದ ಅವ ಇದನ್ನ ತಗೊಂತಾನ, ಒಳಗೆ ಅವ ಮನನ ಮಾಡ್ತಾನ, ಅದ್ರ ಲಾಭ ತಗೋತಾನ ಅವ. ಯಾರಿಗೆ ಆರಾಮ್ ಬೇಕಾಗೈತಿ, ನಿಜವಾದ ಸುಖ ಬೇಕಾಗೈತಿ, ಅವ್ರು ಇದನ್ನ ಚಂದ ಕೇಳ್ತಾರೆ, ಕೇಳಿ ಅದನ್ನ ಮನನ ಮಾಡ್ತಾರೆ, ಮನನ ಮಾಡಿ ಅದ್ರ ಲಾಭ ತಗೋತಾರೆ. ಅದಕ್ಕೆ ವೇಳೆ ಮೀಸಲಾಗಿ ಇಟ್ಕೋತಾರೆ. ನಾವು ಅದಕ್ಕಾಗಿ ಇಲ್ಲ ಟೈಮ್ ಪುರ್ಸೊತ್ತಿಲ್ ಬಿಡ್ರಿ ನಮ್ಗೆ. ಹಂಗ ಕೇಳಿ ಹಂಗ ಮುಗುಳು ಸುಟ್ಟು ಬೇಕಿನ ಹಂಗ ಓಡಿ ಕೇಳ್ತಾರೆ. ಹೌದು, ಆ ಮುಗುಳು ಸುಟ್ಟು ಬೇಕಂತ ಉದಾಹರಣೆ ಕೊಟ್ಟಾರ. ಅದಕ್ಕೆ ಎಲ್ಲಿ ಕುಂಡ್ರಂಗಿಲ್ಲ ನಿಂದ್ರಂಗಿಲ್ಲ, ಅದು ಮುಗುಳು ಸುಟ್ಟು ಬೇಕ. ಕುಂತ್ರು ಮತ್ತು ಅದನ್ನ ನೋಯ್ದಲ್ಲ, ಅದಕ್ಕೆ ಕುಂಡ್ರಾಕ ಬರುವಾಗಿಲ್ಲ, ನಿಂದ್ರ ಹಂಗ ಓಡಾಡ್ತಿತ್ತು. ಮುಗುಳು ಸುಟ್ಟು ಬೇಕಿನ ಹಂಗೆ ಯಾಕೆ ಓಡಾಡ್ತಿದಿ ಅಂತ. ಹಂಗಾಗಿ ನಮ್ಮ ಸ್ಥಿತಿ ಮುಗುಳು ಸುಟ್ಟು ಬೇಕಿನ ಹಂಗೆ. ಕುಂತ್ರು ಸಮಾಧಾನ ಇಲ್ಲ, ನಿಂತರು ಸಮಾಧಾನ, ಅಲ್ಲಿ ಹೋದ್ರು ಇಲ್ಲ, ಇಲ್ಲಿ ಹೋದ್ರು ಇಲ್ಲ, ಹಂಗೆ ಓಡಾಡ್ತೈತಿ. ಅದನ್ನ ಮಾಡಿನಿ ಇದನ್ನ ಮಾಡಿನಿ. ಮನಸ್ಸಿನ ಸ್ಥಿತಿ ಹಂಗೈತಿ ಅಂತ. ಒಮ್ಮೆ ಅದನ್ನು ಬಂದು ನಿಂದಿರಿಸಿ ನೋಡು, ಮನಸ್ಸಿನ ಹರಿದಾಟ ಬಂದು ನಿಂದಿರಿಸಿ ಒಮ್ಮೆ ಅನುಭವ ಮಾಡಿ ನೋಡು. ಅವಾಗಿದು ಒಮ್ಮೆ ಅನುಭವ ನಿನಗೆ ಆಯ್ತಂದ್ರೆ ಎತ್ತು ಹೋಗುದಿಲ್ಲ. ಎಲ್ಲಾರು ಹೋಗ್ಬೇಕು ಅನ್ನೋ ಭಾವ ಬರುದಿಲ್ಲ ನಿನ್ನ ಮನಸ್ಸಿನಾಗ. ಏನಾರು ಮಾಡ್ಬೇಕು, ಎಲ್ಲಾರು ಹೋಗ್ಬೇಕು ಅನ್ನೋದು ಬರುದಿಲ್ಲ. ಯಾಕೆ ಬೇಕಾದ ವಸ್ತು ಸಿಕ್ಕ ಮ್ಯಾಗ ಎಲ್ಲಾರು ಹೋಗ್ಬೇಕು ಅನ್ನೋದು ಎಲ್ಲಿ. ಅದು ಅಲ್ಲಿ ಸಿಗ್ತೈತಿ ಇಲ್ಲಿ ಸಿಗ್ತೈತಿ ಅನ್ನೋ ತಪ್ಪು ತಿಳುವಳಿಕೆಯಿಂದ ಓಡಾಡ್ತೈತಿ. ಓಡಾಡಿ ಸುಳ ಬಳಲ್ತೈತಿ ಇಲ್ಲದಲ್ಲಿ ಹುಡುಕಿ. ಜಾಗರಣದಳು ಓಡಾಡಿ ಬಳಲುವ ಮನವನು ಓಜೆಯಂ ನಿಲ್ಲಿಸಿ. ಮನಸ್ಸನ್ನು ಮಂಗ್ಯನಂತ ಮನಸ್ಸನ್ನು ಸುಳ್ಳು ಅಲ್ಲಿ ಐತಿ ಇಲ್ಲಿ ಏನೈತಿ ಮನಸ್ಸು ನಿನಗೆ. ಅದ್ರಾಗ ಎಚ್ಚರಿಕೆಯಾಗಿ ಹೋಗಿ ಕನಸಿನಾಗ ಹೋಗು, ನಿದ್ದೆ ಒಳಗೆ ಎಲ್ಲ ಓಡಾಡ್ತೈತಿ. ಮೂರು ಅವಸ್ಥೆ ಒಳಗೆ ಓಡಾಡಿ ಬಳಲ್ತೈತಿ. ಕಡೆಗೆ ಎಲ್ಲಿ ವಿಶ್ರಾಂತಿಯನ್ನು ಹೊಂದಿದ್ದಿ, ನಿನ್ನೊಳಗೆ ಎಲ್ಲ ಕೈ ಬಿಟ್ಟು ನಿನ್ನೊಳಗೆ ಐತೆ ಅನ್ನೋದು. ನಿನ್ನೊಳಗೆ ಹೋದ ಸತ್ಯಪದ ಅದನ್ನು ಅನುಭವದಿಂದ ನೋಡು. ಅನುಭವದಿಂದ ನೋಡ್ಬೇಕು. ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡ್ಬೇಕು. ಇಂದ್ರಿಯ ಮನೋನಿಗ್ರಹ, ಇಂದ್ರಿಯ ನಿಗ್ರಹ ಮಾಡ್ಕೊಂಡಾಗ ಇದನ್ನ ಅನುಭವ ಮಾಡ್ಕೊಳಕ್ ಹೋಗ್ಬೇಕು ನಾವು. ಅದನ್ನ ಅನುಭವದಿಂದ ಒಮ್ಮೆ ತಿಳಿದು ಅನುಭವ ತಗೊಂಡು ಖಾತ್ರಿ ಮಾಡ್ಕೊಂಡೆ ಅಂದ್ರೆ ಅವಾಗ ಚಿಂತೆ ಕಳಿತೈತಿ. ಆ ಪ್ರಯತ್ನ ನಾವು ಮಾಡ್ಬೇಕಾಗೈತಿ.
ಏನ್ ಅದು ಪುರ್ಸೊತ್ತಿಲ್ಲಲ್ಲ, ಎಲ್ಲಿ ನಮ್ಗೆ ಇದನ್ನ ನೆನಪು ಮಾಡಕ್ ಪುರ್ಸೊತ್ತು? ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡೋದು ಜಡ ಆಯ್ತು. ಒಂದು ಅರ್ಧ ನಿಮಿಷ ಬಂದ್ ಮಾಡಕ್ ತಯಾರಿಲ್ಲ ನೋಡ್ರಿ. ಅದನ್ನ ಹಂಗ ಬಡ್ಕೋತೈತಿ, ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು. ಯಾತಕ್ಕೆ ಬಡ್ಕೋತಿ? ಕೆಲಸ ಇಲ್ಲ. ಇಂದ್ರಿಯಗಳ ವ್ಯಾಪಾರ ಮಾಡೋದು ಲಾಭ ಏನೈತಿ? ಒಂದು ಅರ್ಧ ನಿಮಿಷ ಬಂದ್ ಮಾಡೋದನ್ನ ನೋಡು, ಅಂದ್ರೆ ಹೊಳಿತೈತಿ ನಿನಗೆ, ಆ ಸೂತ್ರ ಹತ್ತೈತಿ. ಅಷ್ಟಾರ ಬಂದ್ ಮಾಡಿ ನೋಡ್ಕೊ, ಅವಾಗ ಹೊಳಿತಂದ್ರೆ ಅದ ಭಾವದಾಗ ಇರ್ಬೇಕು ಅನಿಸ್ತೈತಿ. ಬಂದ್ ಮಾಡ್ಬೇಕಪ್ಪ, ಲಾಭ ಇಲ್ಲದ್ರ ಅವಾಗ ಈ ವ್ಯಾಪಾರ ಬಂದ್ ಮಾಡ್ಬೇಕು ಅನ್ನೋದು ಅವಾಗ ಹೊಳಿತೈತಿ ನಿನಗೆ. ಉದಾಸೀನ ಭಾವ ಬರ್ತದ. ಏನ್ ನಿಜವಾಗಿ ಸುಖ ಶಾಂತಿ ಎಲ್ಲೈತಿ ಅನ್ನೋದು ನಿನಗ ಸುಮ್ಮನೆ ಇದ್ದಾಗ ಗೊತ್ತೈತಿ. ಸುಮ್ಮನಿದ್ರೆ ನೀನ ಸುಖ ಸ್ವರೂಪ ಇದೆ ಅನ್ನೋದು ಹೊಳಿತೈತಿ ನಿನಗೆ. ಅನ್ಯದ್ರ ಹುಡುಕುದು ಆಸಕ್ತಿ ಎಲ್ಲ ಕಡಿಮೆ ಆಗ್ಬಿಡ್ತೈತಿ. ಏನ್ ಅದಕ್ಕೆ ಸುಮ್ಮನೆ ನಿಲ್ಲಿಸು ಮನಸ್ಸನ್ನ. ಸುಮ್ಮನೆ ಇದ್ದಾಗ ಏನು ಮಾಡೋದು ಬೇಕಾಗಿಲ್ಲ, ಸುಮ್ಮನೆ ಇರುವುದು ಒಂದ ನಿನ್ನ ಕೆಲಸದ. ಅದಕ್ಕೆ ಮನಸ್ಸನ್ನು ಸುಮ್ಮನೆ ಇರಿಸುವಂತ ಪ್ರಯತ್ನ ನಿರಂತರ ಮಾಡಬೇಕಾಗೈತೆ. ಅಂದಾಗ ಇದು ನಮ್ಗೆ ಗಣ ಹೋಗಿ ಬರ್ತೈತಿ ನೋಡ್ರಿ. ಸತತ ಇದು ಅಭ್ಯಾಸ ನಡಿಬೇಕು. ಹಗಲಿರುಳೆನ್ನದೆ ತನ್ನ ತಾನು ಎಡೆಬಿಡದೆ ಆರೈಯಲು ಅರಿಯದ ಆತನಿಗೆ ಪಡೆಯುವುದಾಗದು ನಿಜ ಸುಖವಂತ. ನೀ ಅದರ ಬಗ್ಗೆ ಪ್ರಯತ್ನ ಮಾಡಲಿಲ್ಲ ಅಂದ್ರೆ, ಇದರ ಬಗ್ಗೆ ಉದಾಸೀನ ಆತ ಅಂದ್ರೆ, ತಡೆಯಲಿಕ್ಕೆ ಬಂದ ಮಾಯಾದ ಕಾರ್ಯ ನಿನ್ನನ್ನು ಎಲ್ಲಿ ಒಯ್ತೈತಿ ಹೇಳಕ್ ಹೋಗುದಿಲ್ಲ. ನಿಂದ್ರಾಗೆ ಆತ್ಮವಿಚಾರ ಬಂದಾದ ಕೂಡಲೇ ಅನಾತ್ಮವಿಚಾರ ಹೊಕ್ಬಿಡ್ತೈತಿ. ಹೊಕ್ಕ ನೀನು ಏನೇನ್ ಮಾಡಕ್ ಹಸ್ತೈತಿ ಹೇಳಕ್ ಹೋಗುದು. ಏನ್ ಅದಕ್ಕೆ ಎಡಬಿಡದೆ ಅಭ್ಯಾಸ ನಡಿಬೇಕಿರುತ್ತೆ. ಏನ್ ಬಿಟ್ಟು ಬಿಡದೆ ಅಭ್ಯಾಸ ನಡೆದ್ರೆ ಅನಾತ್ಮ ವಿಚಾರಕ್ಕೆ ಪ್ರವೇಶ ಆಗುದಿಲ್ಲ ಅಲ್ಲಿ. ನಿತ್ಯ ಶ್ರವಣ ಮಾಡೋದ್ರಿಂದ ಬುದ್ಧಿ ನಿಶ್ಚಲಕತೆ, ಶ್ರವಣದಿಂದ ಅಹಂಕಾರ ನಾಶಕತೆ, ಶ್ರವಣದಿಂದ ನಿನಗೆ ವಿಷಮದ್ದೆಲ್ಲ ಹೋಗಿ ಸಮಸ್ಥಿತಿ ಅನುಭವ ಬರ್ತೈತಿ. ಎಲ್ಲಿ ನಿತ್ಯ ಶ್ರವಣವಿರುವುದಿಲ್ಲವೋ ಅದು ವಿಪರೀತ ಲಕ್ಷಣವೆಂದು ತಿಳಿಯಿರಿ ಅಂತ. ಇದ್ರ ಬಗ್ಗೆ ಹೇಳೋದು ಕೇಳೋದು ನೀವು ಮಾಡ್ಲಿಲ್ಲ ಅಂದ್ರೆ ಅದು ವಿಪರೀತನ ನಿಮ್ಗೆ. ಎಲ್ಲಿ ಇರ್ತಿ ಅಲ್ಲಿ ಎಲ್ಲಾರ ಯಾಕಿರುವಲ್ದು ಶರೀರ ಪ್ರಾರಂಭ, ಮನೆಯಾಗರ ಇರುವಲ್ದು, ಅಡವ್ಯಾಗರ ಇರುವಲ್ದು, ಮಠದಾಗರ ಇರುವಲ್ದು. ಎಲ್ಲಿ ಇದ್ದಲ್ಲೇ ಇದು ವಿಚಾರ ನಡಿಬೇಕು. ಏ ಇದೇ ವಿಚಾರದೊಳಗೆ ಕಾಲು ಕಳಿಬೇಕು, ವ್ಯರ್ಥ ಎಳೆ ಕಳಿಯಕ್ಕೆ ಹೋಗಬಾರ್ದು. ಎಡೆಬಿಡದೆ ಅಭ್ಯಾಸ. ಈ ಶರೀರ ಹೋಗೋದ್ರೊಳಗಾಗಿ ದೊಡ್ಡ ಕೆಲಸ ಮಾಡ್ತಾರೆ. ಅವಾಗ ಅಂತೇಳಿ ಹೋಗೋ ಟೈಮ್ನಾಗ ಪಡ್ಕೊಂಡ್ರೆ ಅಯ್ಯೋ ಯಪ್ಪ ಏನ್ ಮಾಡಿದ್ನು ನಾನು, ಏನ್ ಮಾಡೋದು ಅವಾಗ? ಈಗಿರ್ತ ಅಭ್ಯಾಸ ಬಾಲ್ಯಾವಸ್ಥೆಯಿಂದ ಶುರು ಆಗ್ಬೇಕದು. ಅಂದಾಗ ಏನಾರ ಶರೀರ ಬಿಡುವವರೆಗೂ ಏನಾರ ಸಂಸ್ಕಾರ ಆದ್ರೆ ಆತಿಲ್ಲ ಅಂದ್ರೆ ಇಲ್ಲ ನೀನು. ಏ ಅದಕ್ಕೆ ಇದು ಅಭ್ಯಾಸ ಸಂಜನಿತ. ಅಭ್ಯಾಸ ಮಾಡಿದಾಗ ಬರ್ತದೆ, ತಾನಾಗೆ ಬರ್ತಲ್ಲ. ಅವನಿಗೊಮ್ಮೆ ಅಮಾಸಿಗೊಮ್ಮೆ ಕೇಳಿ ತಿಳಿದಿಲ್ಲ ಇದು. ಯಾವಾಗಲೂ ಎಡೆಬಿಡದೆ ಒಳಗೆ ಆಂತರಿಕವಾಗಿ ಅಭ್ಯಾಸ ನಡಿಬೇಕು ನಮ್ಮ ಇರುವಿನ ಬಗ್ಗೆ. ಏನ್ ಅನುಭವಗಳ ಮುಖಾಂತರ ಅದನ್ನು ಕೇಳಿದ್ದನ್ನು ಮನನ ಮಾಡು. ಹೊಳ್ಳಿ ತಿರುಗಿ ವಿಚಾರ ಮಾಡೋದ್ರಲ್ಲಿ ನಾವು ಏನ್ ಕೇಳಿದೀವಿ ಅನ್ನೋದನ್ನು. ಹಿಂಗಾಗಿ ನಮ್ಗದು ಉಳಿದಿಲ್ಲ. ಕೇಳಿದ್ದನ್ನು ಮನನ ಮಾಡದ ಹೊರತು ನಮ್ಗೆ ಇದು ಗಟ್ಟಿನೂ ಆಗುದಿಲ್ಲ. ಏನ್ ಅದಕ್ಕೆ ಮನನ ಮಾಡು. ಶ್ರವಣ ಆದ್ಮ್ಯಾಗ ಮನನಕ್ಕೆ ಮಹತ್ವ ಭಾಳ ಅದ. ಏನ್ ಇದು ಸಾರ್ವತ್ರಿಕ ಶ್ರವಣ, ಮನನ ವೈಯಕ್ತಿಕ. ನೀ ಎಲ್ಲಿ ಬೇಕಾದಲ್ಲಿ ಕೂತ್ಕೊಂಡು ಮಾಡ್ಬೋದು ಅದನ್ನು. ನೀನು ಪ್ರಾರಂಭ ಪ್ರಕಾರ ಅಲ್ಲೇ ಕೊಡ್ಬೇಕು ಇಲ್ಲೇ ಕೊಡ್ಬೇಕು ಅಂತ ಏನಿಲ್ಲ. ಎಲ್ಲಿ ಇದಕ್ಕೆ ಅನುಕೂಲ ಆಕೈತಿ ಅಂತ ಸ್ಥಾನಗಳು ಕೂತ್ಕೊಂಡು ಇದ್ರ ಮನನ ಮಾಡೋದು. ಶ್ರವಣ ಮಾಡಿದ್ದನ್ನ ಮನನಕ್ಕೆ ಕೂಡ ಅವ್ರು ಎಷ್ಟು ಮಂದಿ ಇದ್ರಿ ಹೇಳ್ರಿ. ಹಂಗ ಕೇಳಿ ಮನೆಗೆ ಎದ್ದವಾರ ಏನ್ತೀವಿ, ಎಷ್ಟು ಜನ್ಮಕ್ಕೆ ತಿಳ್ಬೇಕಪ್ಪ ಇದು. ಇದು ಲಾಭ ನಾವು ತಗೋಬೇಕು ಅನ್ನೋಂಗಿದ್ರೆ ಮನನ ಕೂಡಬೇಕು. ಬಾಳೆ ಕೆಡ್ತೈತ್ರಿ, ಹೌದಿಲ್ಲ? ಕೇಳುದ್ರಾಗ ಓತಿ ದೌಡ್ ಬರ್ಲಿಲ್ಲ ಅಂತ ಬೇಯಾಕತ್ರಿ, ಇನ್ನು ಮನನ ಕೂದ್ರಂತೈತಿ. ಹೇಗ್ರಿ ಇನ್ನೊಬ್ಬರ ಸಂಬಂಧ ನೀ ಇದನ್ನ ಮಾಡಿ ನಿನಗ್ ಬೇಕಾದತ್ತ ಅಂದ್ರೆ ಯಾರು ಬಡಿ ಅದಕ್ಕೆ ಬೇಕಾಗಿತ್ತು ನಿನಗೆ? ಹೇಗ್ರಿ ಅದು ನಡಿಬೇಕು, ಇದನ್ನ ಬಾಳೆನ ನಡಿಬೇಕಂತ ಏನೋ ಉದ್ದೇಶ ಇಲ್ಲ. ಇದು ನಡಿವಲ್ದು, ಹಾರಿಗಿಡದು ಹೋಗವಲ್ದು. ಅದು ನಿನಗೆ ಏನು ಬೇಕಾಗಿತ್ತು ಅದನ್ನು ಹೊಂದುದೈತಿ. ನಿನ್ನ ಧ್ಯೇಯ ಪರಮಶಾಂತಿಯನ್ನು ಹೊಂದುದದ, ದುಃಖರಹಿತ ಆಗಿರುವುದೈತಿ ನಿನ್ನ ಗುರಿ. ಅದನ್ನು ಹೊಂದಲಿಕ್ಕೆ ನಾವು ಅದಕ್ಕೆ
ಈ ಕ್ರಮ ಐತಲ್ಲ ಇದನ್ನು ತಪ್ಪು ಬೇಡ ಅಂತ. ಒಂದು ಕ್ರಮ ತಪ್ಪಿದೆ ಅಂದ್ರೆ ನಿನಗೆ ಮತ್ತು ಅದನ್ನ ಮಾಡ್ಕೊತ ಕೂತ್ರೆ ಅದಿರ್ತೈತಿ. ಎದ್ರೊಳಗೆ ವೇಳೆ ಕಳಿತೀಯ ಅದು ನಿನಗೆ ಉಳಿತೈತಿ ನೋಡು. ನೀನು ಲಾಭ ಮಾಡ್ಕೊಂಡು ಇದ್ರೊಳಗೆ ಕಾಲದ ವೇಳೆ ನಿನಗೆ ಲಾಭ ಮಾಡ್ಕೊಳ್ಳಿಲ್ಲ ಅಂದ್ರೆ ನಿನಗೆ ಹಾನಿ ನೋಡು. ಏನ್ ಅದಕ್ಕೆ ಹಾನಿ ಮಾಡಲು ಬೇಡ ಹುಚ್ಚಪ್ಪಗಳಿಗ. ಮನುಷ್ಯನ ಜನ್ಮ ಏನೋ ಬಂದದ, ನಿನ್ನ ಪುಣ್ಯ ಒದಗಿ ಬಂದೈತಿ, ನಿನಗೆ ಇದು ಲಾಭ ಮಾಡು. ಈಗ ಇವೆಲ್ಲ ಭೋಗ ವಾಸನೆಗಳನ್ನು ನಾಶ ಮಾಡಿಕೊಂಡು ನಿಜವನ್ನು ತಿಳ್ಕೊಂಡು ಮುಕ್ತರಾಗುವ ಪ್ರಯತ್ನವನ್ನು ಮಾಡಿ. ಮತ್ತಿಂಥ ಅವಕಾಶ, ಇಂಥ ಒಂದು ಮಾರ್ಗದರ್ಶನ ನಿನಗೆ ಸಿಗ್ತೈತಿ ಅನ್ನೋದು ಮುಂದಿನ ಭರವಸಿಲ್ಲ. ಏನ್ ಮುಂದಿನ ಕ್ಷಣ ನಿನ್ನದಲ್ಲ. ಏನ್ ಅದಕ್ಕೆ ಯಾವಾಗಲೂ ಎಚ್ಚರ ಇರಬೇಕು. ಒಂದು ಸ್ವಲ್ಪ ಅಮಾರಿದ್ರೆ ಹೋತ್ ನೋಡ್ರಿ, ಮಾಯಾದ ಕಾರ್ಯ ಎಲ್ಲಿ ಹೇಳ್ಕೊಂಡು ಹೋಗ್ತೈತಿ ಹೇಳಕ್ ಹೋಗ್ತು ನಮ್ಗೆ. ಎಂಥವನನ್ನಾದ್ರೂ ತೆಗೆದುಕೊಂಡು ಹೋಗ್ತೈತಿ, ಬಿಡ ಮೇಲೆ ಮಾಡ್ತೈತಿ. ಏನ್ ಭಾಳ ಶಾನ್ಯ ಪಂಡಿತ ಅದ ಅನ್ನಿಸೋದ ಬಿಡೋದು. ಏನ್ ಎಲ್ಲಿ ಶ್ರವಣ ನಡೆಯುವುದಿಲ್ಲವೋ ಅಲ್ಲಿ ಒಂದು ಕ್ಷಣವೂ ನಿಲ್ಲಬಾರದು. ಶ್ರವಣವಿಲ್ಲದಿದ್ದರೆ ಹಿಂದೆ ಮಾಡಿದ ಸಾಧನೆಗಳು ನಿರರ್ಥಕವಾಗುವುದು, ಉಳಿದಿಲ್ಲ ಇಲ್ಲ. ಸಾಧಕನಾಗಲಿ ಸಿದ್ಧನಾಗಲಿ ಶ್ರವಣವಿಲ್ಲದಿದ್ದರೆ ಅಯೋಗ್ಯನೆನಿಸು. ಶ್ರವಣ ಮನನವಿಲ್ಲದಿದ್ದರೆ ಸಮಾಧಾನವು ಲಭಿಸಲಾರದು. ಅದಕ್ಕೆ ಒಂದು ಕ್ಷಣ ಕೂಡ ಅದನ್ನು ಬಿಟ್ಟಿರಬಾರ್ದು. ಕೇಳೋದು ಇದೊಂದು ಜನ್ಮ ಬರೀ ಕೇಳುವುದರ ಆಗ್ಲಿ, ಹಂಗ ಒಂದು ಗಟ್ಟ ಕೇಳ್ಕೊಂತಾರ ಹೋಗ್ಲ್ಪ. ಇದ್ರೊಳಗೆ ಕಾಲ ತಿಳಿದಿರ್ಲಿ, ಅದಕ್ಕೆ ಆ ಟೈಮ್ಗೆ ಹಾಜರಾಗುಣ. ಅದು ನಿನಗೆ ಮುಂದೆ ಪರಿವರ್ತನೆ ಆಗೇ ಇರ್ತೈತಿ. ಏನ್ ಮುಂದೆ ಗೊತ್ತಾಗೈತಿ ನಿಮ್ಗಂತಿದ್ರು ಅಂತ ಅವ್ರು. ಈಗ ಗೊತ್ತಾಗೋದಿಲ್ಲ, ಮುಂದೆ ಗೊತ್ತಾಗೈತಿ ನಿಮ್ಗೆ. ಆ ವಯಸ್ಸು ಓಡಾಡ್ಬೇಕು ಅನಿಸ್ತೈತಿ, ಜಿಗದಾಡೋ ವಯಸ್ಸು ಈಗ, ಹೌದಿಲ್ಲ? ಸಣ್ಣ ವಯಸ್ಸಿನಾಗ ಅಂದ್ಕೊಂಡ್ರದ ಅಂದ್ರೆ ಹೊರಗೆ ಹೋಗು ನಡಿಪ, ಇಲ್ಲೇನು ಇಲ್ಲ ಅಂತ ಓಡಿ ಹೋಗು. ಅಂಥ ವಯಸ್ಸಿನಾಗಿದ್ದ ಅಭ್ಯಾಸ ಶೈಶವೇ ಅಭ್ಯಸ್ತ ವಿದ್ಯಾನ. ಈ ವಿದ್ಯೆಯನ್ನು ಅಂತಹ ಶೈಶವಾವಸ್ಥೆ ಒಳಗೆ ಇದನ್ನ ಅಂತಹ ಸಂಸ್ಕಾರ ಕಲಿಸ್ಬೇಕು ಮಕ್ಕಳಿಗೆ. ಈ ವಿದ್ಯೆಯನ್ನು ಯಾವ ಮನುಷ್ಯನು ಆಲಸ್ಯದಿಂದ ಶ್ರವಣದ ಕಡೆಗೆ ದುರ್ಲಕ್ಷ್ಯ ಮಾಡುವನು ಅವನ ಸ್ವಹಿತ ಹಾಳಾಗಿ ಹೋಗುವುದು. ಸಂಶಯವನ್ನುಂಟು ಮಾಡತಕ್ಕಂಥ ಗ್ರಂಥಗಳನ್ನು ಓದಲೇಬಾರದು. ಯಾರಿಗೆ ಸ್ವಹಿತ ಸಾಧಿಸಿಕೊಳ್ಳಬೇಕಾಗಿರುವುದು ಅವರು ಅದ್ವೈತ ಗ್ರಂಥಗಳನ್ನೇ ಓದಬೇಕು. ಇನ್ನೊಂದು ಐತಿ, ಅಲ್ಲಿ ದೇವ್ರೈತಿ ಇಲ್ಲಿ ದೇವ್ರೈತಿ ಅನ್ನೋ ಅವ್ರ ಮಾತು ಕೇಳಬಾರ್ದು. ಅನ್ಯವಾಗಿ ಐತಿ ಅಂತ ಅಲ್ಲಿ ಐತಿ, ಆ ಹೆಣ್ಣ ದೇವ್ರು ಕೊಡ್ತೈತಿ, ಕಟ್ರ ಗುಡಿ ಚಾಪಿಯಲ್ಲಿ ಅಂದಿದ್ರು. ನೀವೆಲ್ಲರೂ ನೀವೇನದಿರಿ ದೇವರಾಗಿರ್ಬೇಕು ಅನ್ನುವಂಗಿದ್ರೆ ನಮ್ಮ ಹಂತಲ್ಲಿ ಬರ್ಬೇಕು, ಇಲ್ಲಿ ಬಂದು ಕೇಳ್ಬೇಕು. ಇಲ್ಲ ನೀ ಆ ಗುಡಿಗೆ ಹೋದ್ನೆ, ಆ ಹೆಣದೇವ್ರಿಗೆ ಹೋದ್ನೆ, ಗಡದೇವ್ರಿಗೆ ಹೋದ್ನೆ, ಕಟ್ರ ಗುಡಿ ಚಾಪಿ ಇಲ್ಲಿ ನಿಮ್ಗೆ ನಡೀದಿಲ್ಲ. ಅದು ನೀ ಎಷ್ಟು ಜನ್ಮ ಆದ್ರೂ ಆಗೋದಿಲ್ಲ ನಿನಗೆ. ಏನ್ ಅಲ್ಲಿ ಎಲ್ಲದಕ್ಕೂ ಅದಕ್ಕೂ ಇರುದಪ್ಪ, ಇದು ಇರುದ ನಾವು ಕೆಲಸ ಆಗೋದಿಲ್ಲ. ಅದು ಬೇಕು ಇದು ಬೇಕು ನಾವು ವಾಸನ ಕಾಡ್ತಿರ್ತಾವ. ಅದು ಬೇಕು ಇದು ಬೇಕು ಎನ್ನುವವನು ದಾಸನೆ, ಅಂಥವನ ಕಾಡುತ್ತಿದೆ ಲೌಕಿಕದ ವಾಸನೆ. ಅದು ಇರ್ಲಿಪ್ಪ ಇದು ಇರ್ಲಿ ಅಂದ್ರೆ ನಮಗೆ ಒಳಗ ಐತೆ ಅಂತ ಬೇಕು, ವಾಸನ ಐತೆ ತುಂಬ್ಕೊಂಡು ಅದನ್ನು ಬಿಟ್ಟಾಗಿದ ಬರ್ತೈತಿ. ಇದು ಬಿಟ್ಟಾಗ ಅನುಭವ ಮಾಡ್ಕೊಳಕ್ ಏನ್ ನಿಜವನ್ನು ತಿಳ್ಕೋಬೇಕಾಗಿತ್ತಂದ್ರೆ ನಿಜ ಅಲ್ಲದನ್ನು ಕೈ ಬಿಡಬೇಕಾಗಿತ್ತು. ಯಾವ್ದು ನಿಜ ಅಲ್ಲದ್ದು ನೋಡ್ಕೊ, ವಿವೇಕದ ಸನ್ನೆವೆರಿಸಿ ನೋಡು, ವಿಚಾರ ಮಾಡಿ ನೋಡ್ಕೊ, ನಿನಗ ಎಲ್ಲ ಹೊಳಿತೈತೆ ಅಂತ. ನಿನ್ನಲ್ಲಿ ಐತದು, ಅದನ್ನು ಜಾಗೃತಗೊಳಿಸ್ಕೊ. ವಿವೇಕದ ಕಣ್ಣು, ಮೂರನೇ ಕಣ್ಣು ತೆಗಿ, ಎಲ್ಲರಲ್ಲಿ ಅದನ್ನು ಜಾಗೃತಗೊಳಿಸ್ಬೇಕು. ಅದನ್ನು ಮೂರನೇ ಕಣ್ಣು ತೆಗೆದು ನೋಡೋದನ್ನು, ವಿವೇಕದ ಕಣ್ಣು. ಈ ಕಣ್ಣು ಏನ್ ಮಾಡು, ಇವಾಗ ಜಡವನ್ನು ನೋಡು, ಈ ಕಣ್ಣಲ್ಲ. ಬರೀ ಜಗತ್ತಿನ ಜಡ ವಸ್ತುಗಳನ್ನು ನೋಡು, ಈ ಕಣ್ಣದ. ಅದು ಜ್ಞಾನ ದೃಷ್ಟಿ, ದಿವ್ಯ ದೃಷ್ಟಿ ಅಂತ, ದಿವ್ಯ ಚಕ್ಷು. ವಿವೇಕದ ಕಣ್ಣಿನಿಂದ ಅದನ್ನು ನೋಡು. ಅದೆಲ್ಲರಲ್ಲಿ ಐತಿ, ಅದನ್ನು ನಾವು ಜಾಗೃತಗೊಳಿಸ್ಬೇಕು.
ವಿವೇಕಕ್ಕೆ ಜಗನ್ನ ಮುಖ ಕೊಟ್ಟಿವಿ ಅಂದ್ರೆ ಇದೆಲ್ಲ ವ್ಯರ್ಥ ಪಾಣ ಕಳಿಸ್ತದೆ ನೋಡ್ರಿ. ನಿರರ್ಥಕ ಇದನ್ನ ನಾವು ಮಾಡೋದೆಲ್ಲ ಅಂತ. ಮೋಕ್ಷವನ್ನು ಬಿಟ್ಟು ಬೇರೆ ಫಲವನ್ನು ಬೋಧಿಸುವ ಗ್ರಂಥವು ದುರಾಶೆಯೇ ಸೈ. ತ್ರಿಕಾಲ ಬಾಧ್ಯವಾದಂಥ ವಸ್ತುವನ್ನು ಕುರಿತು ಹೇಳುವ ಗ್ರಂಥನ ಪಾರಮಾರ್ಥ ಗ್ರಂಥ. ಹೌದು, ಯಾವಾಗಲೂ ಇದ್ದ ವಸ್ತುವಿನ ನೆನಪಿಗೆ ತಂದು ಕೊಡುವಂಥದ್ದು ಪಾರಮಾರ್ಥ. ಇಲ್ಲದನ್ನ ಏನಾರ ತಲೆ ತುಂಬುವಂತ ಸಮಾಧಾನ ಶಾಂತಿ ಕಳ್ಕೋತೀನಿ. ಯಾವಾಗಲೂ ಇದ್ದ ವಸ್ತುವಿನ ಕಡೆ ಎಲ್ಲ ಕೊಟ್ಟಾಗ ನಿನಗೆ ಇದು ಅನುಭವ ಬರುತ್ತೆ, ಸುಖದ ಅನುಭವ. ಯಾವಾಗಲೂ ಇದ್ದದ್ದು ಅದು ಏನ್ ಒಮ್ಮೆ ಇದ್ದು ಒಮ್ಮೆ ಇಲ್ಲದಂಗೆ ಆಗುದು, ಅದು ಸುಖರೂಪ ಅಲ್ಲ. ನಿತ್ಯವಾದದ್ದು, ನಿತ್ಯ ಪರಿಪೂರ್ಣ. ಜೋ ಸುಖ ನಿತ್ಯ ಪರಿಪೂರ್ಣ. ಯಾವುದು ಯಾವಾಗಲೂ ಐತಿ, ನಿತ್ಯವಾದದ್ದು ಐತಿ, ಅದು ಸುಖರೂಪವಾದದ್ದು ಐತಿ. ಒಮ್ಮೆ ತೋರಿ ಒಮ್ಮೆ ಇಲ್ಲದಂಗೆ ಆಗುದು, ಅದು ಸುಖರೂಪ ಅಲ್ಲ. ಈ ವಿಷಯ ವಸ್ತುಗಳು ಒಂದು ಅವಸ್ಥೆ ಒಳಗದಾವ, ಮತ್ತೊಂದು ಅವಸ್ಥೆ ಒಳಗೂ ಇಲ್ಲ. ನಿದ್ದೆ ಹೆಚ್ಚಾಗಿ ಎಲ್ಲಿದಾವ್ರಿ ಇವು? ಜಗತ್ತಿನ ಯಾವ ವಿಷಯ ವಸ್ತುಗಳು ಸುಖರೂಪ ಅಂತ ತಿಳ್ಕೊಂಡಿವು? ಎಲ್ಲ ಇರಬೇಕಾಗಿತ್ತು ಎಲ್ಲ ಕಾಲದೊಳಗು. ಒಮ್ಮೆ ಇದ್ದು ಒಮ್ಮೆ ಇಲ್ಲದಂಗೆ ಆಗುವ ಅವ್ಯಾನ್ ಸುಖರೂಪಕ್ಕೆ. ಅದಕ್ಕೆ ಅವನು ತೊರೆ ಅಂದಾರ. ಒಂದು ಅವಸ್ಥೆ ಒಳಗೆ ತೋರಿ ಮತ್ತೊಂದು ಅವಸ್ಥೆಯಾಗಿ ಇಲ್ಲದ ವಿಷಯ ವಸ್ತುಗಳನ್ನು ಬಿಡವನು. ಅವು ಸುಖರೂಪ ಅಲ್ಲ ಅಂತ ತಿಳಿದು ಕೈ ಬಿಡವನು. ನಿನಗೆ ಸುಖ ಬೇಕಾಗಿತ್ತ ಅಂದ್ರೆ ತೊರೆ ವಿಷಯವನು. ಅದಕ್ಕೆ ಒಂದು ಅವಸ್ಥೆ ಒಳಗೆ ತೋರಿ ಎಡಗುವಲ್ಲವು. ಅದಕ್ಕೆ ಅವನು ತೊರೆ ಅಂತ ಹೇಳ್ಯಾರ. ತೊರೆದು ನಿರ್ವಿಷಯದೊಳಗೆ ಕರಿಗೊಂಡು ನಿಲೆ ನೀನೇ ಸುಖಿಯಾಗ್ತದೆ. ವಿಷಯ ಚಿಂತನೆಯನ್ನು ಕೈ ಬಿಟ್ಟ ಈಗ ಸದ್ದ ಬಿಟ್ಟರೆ ಸದ್ದ ನಿನಗದ ಆ ಸೂತ್ರ ಹತ್ತದ ನೋಡಿ. ಬಿಟ್ಟು ಅನುಭವ ಮಾಡ್ಕೊಂಡಿರಲಿಲ್ಲ ಸುಖಿಗಳಾದವರೆಲ್ಲ ವಿಷಯಗಳ ತ್ಯಾಗ ಮಾಡಿ. ಉತ್ತರಾಯಣದಾಗ ಸತ್ರ ಮೋಕ್ಷಕ್ಕೆ ಹೋಗೋಣ, ದಕ್ಷಿಣಾಯಣದಾಗ ಸತ್ರ ನರಕಕ್ಕೆ ಹೋಗೋಣ ಅಂತ. ಉತ್ತರಾಯಣ ದಕ್ಷಿಣಾಯನ ಅಂತ ಹೌದಿಲ್ಲ? ಈಗ ನಮಗೆ ದಕ್ಷಿಣಾಯನ ಚಾಲು ಆತಿ, ಯಾಕ್ರಿ? ಉತ್ತರಾಯಣ ಹೋಗ್ತಿದ, ಸೂರ್ಯ ದಕ್ಷಿಣ ಕಡೆ ಬರಕೈತಿದ, ಹೌದಿಲ್ಲ? ಅದರಾಗ ಶುಕ್ಲ ಪಕ್ಷ ಇರ್ಬೇಕ, ಕೃಷ್ಣ ಪಕ್ಷ ಇರಬಾರ್ದಂತ. ಮತ್ತ ಅಂದ್ರೆ ಹುಣ್ಣಿಮೆ ಆದ್ಕೂಲೆ ಕೃಷ್ಣ ಪಕ್ಷ ಶುರು ಆತಿ, ಅಮಾವಾಸ್ಯೆ ಆದ್ಕೂಲೆ ಶುಕ್ಲ ಪಕ್ಷ ಶುರು ಆತಿ, ಹೌದಿಲ್ಲ? ಅಮಾವಾಸ್ಯೆ ಆದಿಂದ ಯಾವ ಶರೀರ ಬಿಡ್ತಾನ ಅವ್ನು ಸ್ವರ್ಗಕ್ಕೆ ಹೋಗ್ತಾನ. ಅದು ಉತ್ತರಾಯಣ ಇರ್ಬೇಕಂತ ಹಿಂಗೆಲ್ಲ ಕಲ್ಪನಾ ಮಾಡ್ಕೊಂಡಾರ ಅವನು. ಏನ್ ಉತ್ತರಾಯಣ ಅಂದ್ರೆ ಅದರ ಅರ್ಥ ಏನು? ವಿಷಯಾದಿಗಳ ಇದನ್ನ ಚಿಂತನಾ ಬಿಟ್ಟು ಸ್ವರೂಪ ಚಿಂತನದಾಗ ತೊಡಗಿದವ ಅವ ಅದರ ಗುರಿ. ಉತ್ತರಾಯಣ ಅಂದ್ರೆ ತಮ್ಮ ಸ್ವರೂಪದ ನೆನವನ್ಯಾಗೆ ಇರಾವ. ಏನ್ ದಕ್ಷಿಣಾಯನ ಅಂದ್ರೆ ಬಾಳೆದ ನೆನವನ್ಯಾಗ ಸತ್ತಾವ. ಏನ್ ಬಾಳೆದ ನೆನವನ್ಯಾಗ ಮಣಿತಾನ, ಬಾಳೆ ಚಿಂತಿ, ಮಕ್ಕಳು ಮರಿ ಚಿಂತೆ ಸತ್ತಿತ್ತ ಅಂದ್ರೆ ನರಕಕ್ಕೆ ಹೋಗ್ತೈತ. ಇದು ಯಾರ್ದರೂ ಗೊಡವಿ ಕೈ ಬಿಟ್ಟು ಯಾವಾಗಲೂ ತನ್ನ ಸ್ವರೂಪದ ನೆನವನ್ಯಾಗಿರಾವ. ಇದನ್ನೆಲ್ಲ ಗೊಡವಿ ಕೈ ಬಿಟ್ಟು ಅವಾಗ ಅವಾಗ ಇದು ಸಿಗ್ತೈತಿ ಮೋಕ್ಷ. ಅವನ್ ದುಃಖದ ರೈತಾಕಣ. ನೆನೆಯುವಾಗ ಶರೀರ ಬಿಡು ಮುಂದೆ ಏನ್ ನೆನಪು ಮಾಡ್ತಾನ ಅದಾಗಿ ಬಿಡ್ತಾನವ. ಏನ್ ವಿಷಯಾದಿಗಳ ಗುರಿ ಅದು ದಕ್ಷಿಣಾಯನ. ಇನ್ನು ಸ್ವರೂಪ ಚಿಂತನೆ ಮಾಡುವಾಗ ಅದು ಗುರಿ ಒಳಗೆ ಸಿಗ್ತದೆ ಉತ್ತರಾಯಣ. ಅದು ಇದು ತಿಳಿಯಲೇ ಅಂದ್ರೆ ಅಮಾವಾಸ್ಯೆ, ಹೌದಿಲ್ಲ? ಇದು ಕೃಷ್ಣ ಪಕ್ಷ. ಬೆಳಕಿಗೆ ಬೆಳಕಿನಾಗ ತಿಳುವಳಿಕೆ ಒಳಗೆ ಶರೀರ ಬಿಟ್ರೆ ಆ ಹುಣ್ಣಿಮೆ ಅಂದ್ರೆ ಬೆಳಕು, ಹೌದಿಲ್ಲ? ಶುಕ್ಲ ಪಕ್ಷ ಅಂದ್ರೆ ಕತ್ತಲ್ದಾಗಿದು, ಅಜ್ಞಾನದೊಳಗಿದು ಬಿರ್ತೆ ಆದ್ರೆ ಮತ್ತು ಕತ್ತಲ್ದಾಗ ಹುಟ್ಟಿಟ್ಟು ಅಲ್ಲಿ ಜನ್ಮ ಜನ್ಮ ಅಂತ ತಿರುಗೋ ಬಾಳೆ ಬರ್ತೈತಿ. ನೆನವನ್ಯಾಗ ಜ್ಞಾನದ ಬೆಳಕು ಇದಕ್ಕೆ ಬಿತ್ತಿತ್ತಂದ್ರೆ ಶುಕ್ಲ ಪಕ್ಷ ಅದ. ಅಮಾಸೆಗೆ ಬಿತ್ತಂದ್ರೆ ತೀರ್ಥಪ್ಪ ಇದು, ಮತ್ತು ಅಮಾಸೆಗೆ ಹೋತಪ್ಪ ಇದು. ಮತ್ತಿನ್ನು ಬೆಳಕು ಬರೋ ಮಟ ಅದಕ್ಕೆ ಇದರ ನೆನಪು ಯಾವಾಗಲೂ ಇರ್ಬೇಕು. ನಮ್ಗೆ ಇದರ ನೆನಪು ಬರಬಾರ್ದು. ಬಾಳೆ ನೆನಪು ಹಿಂಗ ಕತ್ತಲ್ದಾಗ ಕೇಳಿಸ್ಕೊಂಡ ಹೋಗುದ್ ನೀ ಶುಕ್ಲ ಪಕ್ಷ ಕೃಷ್ಣ ಪಕ್ಷದಾಗ ಬಿಟ್ಟು ಅಂತಾರ. ಕರೆನ ಅದ, ಹೌದಿಲ್ಲ? ಅಜ್ಞಾನದೊಳಗೆ ಬಿದ್ದು ಅದ ನೆನಪಿನಾಗ ಶರೀರ ಬಿಟ್ಟೆ ಅಂದ್ರೆ ನಿಮ್ಮ ಮತ್ತಟ್ಟು ಗಟ್ಟಿ ಆಕೈತೆ. ಸ್ವರೂಪ ಅನುಸಂಧಾನ ಮಾಡ್ಕೋಂತ ಶರೀರ ಬಿಟ್ಟೆ ಅಂದ್ರೆ ಶ್ರೇಷ್ಠವಾದ ಪದವಿಯನ್ನು ಹೊಂತಿ. ಅಯ್ಯಣ ಅಂದ್ರೆ ಗುರಿ.
ಸ್ವರೂಪಾನುಸಂಧಾನದ ಮೂಲಕ ಮಾಯದ ದೃಶ್ಯ ಕಾರ್ಯವು ಏನೂ ಕಾಣಿಸುವುದಿಲ್ಲ. ಇದು ಪ್ರಬಲ ಅಭ್ಯಾಸ ನಡೀತೆ ಅಂದ್ರೆ ಇದ್ರ ನೆನಪ ಹೋಗ್ಬಿಡ್ತೈತಿ. ಎಲ್ಲ ಜಗತ್ತು ಜಗತ್ತಿನ ಇದೆಲ್ಲ ಮರ್ತು ಹೋಗ್ಬಿಡ್ತೈತಿ ಇದ್ರ ಪ್ರಬಲವಾದಂಥ ಅಭ್ಯಾಸ ನಡೀತು ಅಂತಂದ್ರೆ. ಸುಖದಾಯಕವಾದಂಥ ವಿದ್ಯೆಯನ್ನ ಎಷ್ಟು ಅನುಭವಪೂರ್ವವಾಗಿ ಹೇಳಿದ್ರು ಅದನ್ನ ಕಲಿಯುವುದಿಲ್ಲ. ಹೊಲಸು ವಿದ್ಯಾ ಕಲಿಯಾಕ ಹೋಗ್ತಾರ. ಜಗತ್ತಿನ ವಿದ್ಯೆ ಅದಲ್ಲ, ವಿಶ್ವವಿದ್ಯಾ ಕಲಿಯಾಕ ಹೆಣ್ಣು ಗಂಡು ಹಂಗ ಗುಳೇ ಅಂತವು. ಅದನ್ನ ಕಲ್ತು ಯಾರ್ಯಾರು ಏನೇನಾಗಿರ್ ನೋಡ್ಕೋ. ವಿಶ್ವವಿದ್ಯಾಲಯದ ಕಲ್ತು ಬಂದದ್ದು ಬೆದಿಗೆ ಬಂದು ದನಗತ್ತೆ ಹಂಗ ತಿರುಗ್ತಾವ ಅಂತಿದ್ರು ಅಜ್ಜ. ಏನಾಗೈತಿ ನೋಡ್ಕೋ, ಅದರಿಂದ ಏನಾಗೈತಿ? ಬರೀ ಚಂದ ಛಾಯ ಮಾಡ್ಕೊಂತ ಹೋಗುತ್ತೆ ನಿನ್ನ ಜೀವನ, ಎಲ್ಲ ಚೌಗೆಟ್ಟು ಹೋಗುತ್ತಲ್ಲೋ ನಿಂದು, ವ್ಯರ್ಥ ಆತಲ್ಲ ಜೀವನ. ಬರೀ ಜಗತ್ತಿನ ಜ್ಞಾನ ಮಾಡ್ಕೊಂಡು ಏನ್ ಮಾಡೋ? ವಿಶ್ವದ ವಿದ್ಯೆ ಅದು, ಆತ್ಮವಿದ್ಯೆ ಅಲ್ಲ ಅದು, ಬ್ರಹ್ಮವಿದ್ಯೆ ಅಲ್ಲ ಅದು. ಏನ್ ನಿನಗೆ ನೆಮ್ಮದಿ ಅನ್ನೋದು ಕೊಡೋದಿಲ್ಲ. ಯಾವ ವಿದ್ಯೆ ನಮ್ಮನ್ನು ದುಃಖದಿಂದ ಬಿಡುಗಡೆ ಮಾಡಬೇಕು ಅದನ್ನು ಕಲಿಬೇಕು, ದುಃಖದಾಗ ಹೊಳ್ಳಾಡೋದನ್ನು ಕಲಿಬೇಕು. ಈ ವಿಶ್ವವಿದ್ಯಾಲಯನ ಕಲ್ತು ಬಂದವರೆಲ್ಲ ಇದರಿಂದ ಬಿಡುಗಡೆ ಹೊಂದಿ ದುಃಖರಹಿತ ಆಗಿರ್ದಾರ. ನಾವು ಎಂಥ ಶಾನೆ ಅದಾನಪ್ಪ, ಎಂಥ ನೌಕರಿ ಹೊಂದಾನಂದ್ರು ಸಂಕಟದಾಗ ಬಿದ್ದು ಹೊಳೆ ಆಡ್ತೈತಿ. ನೆಮ್ಮದಿನೇ ಇಲ್ರಿ ಅವಕ್ಕೆ. ಏನು ಕಲಿತೊಡದೇನು ಯತ್ನದಲ್ಲಿ, ಏನು ಮಾಡಿದೊಡೇನು ಎಲ್ಲವೂ ಕಾಣನದ ಬೆಳದಿಂಗಳಂದದಿ ವ್ಯರ್ಥವಾಗಿ ಹೋದು. ಸ್ವಾನುಭವ ಸುಜ್ಞಾನವಿಲ್ಲದ ಮಾನವನು ಬದುಕಿದ್ದೊಡದೇನು ಸ್ವಾನ ಸೂಕರಂದದಿ ಹೊಟ್ಟೆ ಹೊರೆದುಕೊಂಡಿರು. ಬರೀ ಹೊಟ್ಟೆ ತುಂಬಿಕೊಳ್ಳೋ ವಿದ್ಯೆ ಅದು. ಅದು ನಾಯಿ ನರಿ ಹೊಟ್ಟೆ ತುಂಬ್ಕೋತಾವ್ರಿ. ನೀ ಏನು ದೊಡ್ಡ ಶಾಣೆತನ ಸಾಲಿ ಕಲ್ತಾನಿ ಅದನ್ನ ಮಾಡ್ಬೇಕಂತೇನಿಲ್ಲ. ಹೊಟ್ಟೆ ತುಂಬಿಕೊಳ್ಳೋ ವಿದ್ಯೆ ಅದೆಲ್ಲ. ಸಂಕಟ ಕಳೆಯೋ ವಿದ್ಯೆ ಅಲ್ಲ ಅದು. ಅದಕ್ಕೆ ಶ್ರೇಷ್ಠ ಅಂತ ತಿಳ್ಕೊಂಡ್ಬಿಟ್ಟೇವೆ ನಾವು. ಅದಕ್ಕೆ ಸುಖದಾಯಕವಾದಂಥ ವಿದ್ಯೆ ಬ್ರಹ್ಮವಿದ್ಯೆ. ಇದಕ್ಕಿಂತ ಶ್ರೇಷ್ಠವಾದಂಥದ್ದು ಯಾವುದೂ ಇಲ್ಲ. ಪರಬ್ರಹ್ಮದ ಅರಿವಿನೆಂದು ರೇ ಜಾನ್ಮೆ ಇನ್ನುಂಟೆ ಅಂತ ಹೇಳ್ಯಾರ. ಆ ತಿಳುವಳಿಕೆಯನ್ನು ಮಾಡ್ಕೋರು. ದಿನನಿತ್ಯ ಆನಂದಮಯವಾದಿರುವನು ಎಲ್ಲಾ ಪ್ರಾಣಿಗಳು ಅನುಭವ ಮಾಡ್ತೇವೆ. ಅದು ಹೆಚ್ಚು ಕಡಿಮೆ ಏನಾರು ಆಗೈತೇನ? ಅದು ವಿಕಾರ ಆಗೈತೇನ? ಇದ್ದಕ್ಕಿದ್ದಂಗೆ ಐತೆ ಅದು. ಈ ಜಗತ್ತಿನ ವಸ್ತುಗಳು ಯಾವುವು ಇದಕ್ಕಿದ್ದಂಗಿಲ್ಲ, ಬದಲಾವಣೆ ಅಂತವು. ಆ ಇರುವ ಏನೈತಲ್ಲ ಅದು ಏನೂ ಆಗಿಲ್ಲ. ಅದು ಇರುವಿಕೆಗಂತೆ ಯಾವ ಬಾಧೆನೂ ಆಗಿಲ್ಲ. ಈ ತೋರಿಕೆಂತೆ ಇದು ಇದಕ್ಕಿದ್ದಂಗಿಲ್ಲ, ವಿಕಾರ ಆಗಿ ನಾಶ ಆಗಿ ಉಂಟವೆ. ಒಂದು ಅಣು ಸಹಿತ ಇದಕ್ಕಿದ್ದಂಗೆ ಇರುವುದಿಲ್ಲ. ಈ ತೋರಿಕೆ ಒಳಗೆ ಜಗತ್ತಿನ ವಸ್ತುಗಳು ಯಾವ ಬದಲಾವಣೆ ಆಗ್ತಾವೆ, ಕೆಟ್ಟ ಹೊಕ್ಕವಿಲ್ಲ. ಅದಕ್ಕೆ ಇದ್ರ ಬಗ್ಗೆ ಉದಾಸೀನ ಆಗು. ಕೇಡನ್ನುಳ್ಳದೆಂದು ವಿಶ್ವ ವಿಷಯದಳು ಮಾಡಲು ಉದಾಸೀನ ವದೆಗಳೇ ಮಹಾವಿರತಿ ಅಂತ ಅದ್ರ ಬಗ್ಗೆ ವೈರಾಗ್ಯವನ್ನು ಹೊಂದು. ಈ ಜಗತ್ತಿನ ವಸ್ತು ಬಗ್ಗೆ ವೈರಾಗ್ಯವನ್ನು ಹೊಂದಿದಾಗ ನಿನಗೆ ನೆಮ್ಮದಿ ಇರ್ತದೆ. ಇಲ್ಲಾಂದ್ರೆ ನೆಮ್ಮದಿ ಕಳ್ಕೊತಿದ್ರ ಬೆನ್ನ ಹೈತಿ ಇದು ಬೇಕಂತಂದ್ರೆ ವಿಕಾರ ಆಗೋ ದಿನಸ ಬೇಡ್ತಿಯಲ್ಲೋ. ವಿಕಾರ ಆಗಲಿ ಇದ್ದದ್ದು ಬೇಡ ಅಂದ್ರೆ ನೆಮ್ಮದಿಯಿಂದ ಇರಕ್ ಬರ್ತೈತಿ. ಕೆಟ್ಟ ಹೋಗೋದು ಇದೆಲ್ಲ, ಎಲ್ಲ ವಿಷಯದ ವ್ಯಾಮೋಹ ಏನದೆಲ್ಲ ಕೆಡಿಸ್ತೈತಿ. ನಿನ್ನ ಸಮಾಧಾನ ಶಾಂತಿಯನ್ನು ಕೆಡಿಸ್ಬಿಡ್ತೈತಿ. ಕೆಡಲಾರುವಂಥ ವಸ್ತುವನ್ನು ಬಿಡ, ಶಾಶ್ವತವಾದದ್ದು. ಅದಕ್ಕೆ ಅಮೃತತ್ವ ಅಂದ್ರೆ ಕೆಡಲಾರದಂತಹ ಸ್ಥಿತಿ ಅದು. ಅದನ್ನ ನಿನ್ನ ನಿಜದ ಕಡೆ ಎಲ್ಲ ಕೊಟ್ಟಾಗ ಬರ್ತೈತಿ. ಅದನ್ನ ತಿಳ್ಕೋ. ಅದ ಕೆಡಲಾರದಂಥ ವಸ್ತುನು ನೀ ನದಿ ಅನ್ನೋದನ್ನು ತಿಳ್ಕೊ. ಇವೆಲ್ಲ ತೋರಿಡಕ್ತಾವು, ಕೆಟ್ಟ ವಿಕಾರ ಆಗಿ ನಾಶ ಆಗುವಂಥವು. ಜಗತ್ತಿನ ಕಾರ್ಯ ಏನೈತಿಲ್ಲ ವಿಕಾರ ಆಗುವುದಿಲ್ಲ. ಅದ್ರ ಕಡೆ ಲಕ್ಕ ಕೊಟ್ಟರೆ ನೆಮ್ಮದಿ ಅಂತೂ ಸಿಗುವುದು ನನಗೆ. ಸಾಕಷ್ಟು ದುಃಖ ದುಮ್ಮಾನದಿಂದ ತುಂಬೈತಿ ಜಗತ್ತಿನ ವ್ಯವಹಾರ. ಅದ್ರ ಸಂಬಂಧ ಯಾವ ತಪ್ಪಿಸ್ಕೊಂಡ ನಾವು ಅವರ ಮದನ. ಈ ಸಂಬಂಧ ಹಚ್ಕೊಂಡು ನಾವು ಒದ್ದಾಡ್ತಾನೆ, ದುಃಖದಾಗ ಬಿದ್ದು ಹೊಳೆ ಆಡ್ತಾನೆ. ಆರಾಮ್ ಬೇಕಾಗಿತ್ತಂದ್ರೆ ಬಿಡೋದನ್ನ, ಜಗತ್ತಿನ ಬಡವಿ ಕೈ ಬಿಡೋದನ್ನ. ಜಗತ್ತು ಮರೆತ, ಜಗತ್ತಿನ ಸುಖವನ್ನು ಮರೆತ ಯೋಗಿಯಾದ ಅಂತ. ನಿಜವಾದ ಸುಖ ಹೊಂದಬೇಕನ್ನ ನಾವು ಜಗತ್ತಿನ ಬಡವಿ ಕೈ ಬಿಡ್ತಾನೆ. ನಿಧಿಸುವ ಅರ್ಥದಲ್ಲಿ ನಿನಗೆ ತಾತ್ಪೂರ್ತಿಕ ವಿಶ್ರಾಂತಿ, ಇದನ್ನ ಗಡಿವಿ ಕೈ ಬಿಡದ ತಾತ್ಪೂರ್ತಿಕ ವಿಶ್ರಾಂತಿ ಹೊಂದಾಕ ಕೈ ಬಿಡ್ತಿ. ಇನ್ನು ಶಾಶ್ವತ ಸುಖ ಹೊಂದಾಕ ಇದ್ರ ಹಂಗೆ ಅದಕ್ಕೋ ನಮ್ಗೆ. ಜಗತ್ತಿನ ಹಂಗೆ ಇಟ್ಕೊಂಡ್ರೆ ಎಲ್ಲಿ ಹತ್ತಬೇಕು ನಿನಗೆ? ಹೆಂಗ ಬಿಡ್ಲು ಅಂತೀವಿ. ಅದು ಬಿಡ್ಲಿಲ್ಲ ಅಂದ್ರೆ ನೀನು ನಿಧಿಸುದ ಹತ್ತಿದ್ದಿಲ್ಲ. ನೀ ಪೂರ್ಣ ಅದರ ಬಗ್ಗೆ ಹೊಳ್ಳಿದ ನೆನಪು ಬರ್ದಂಗೆ ಮಾಡ್ಕೊ. ಎಂದೆಂದು ಜ್ಞಾನದಿಂದ ಅದು ಸಾಧ್ಯ ಐತಿ. ಇದ್ರಾಗ ಏನೂ ಇಲ್ಲ ಅಂತ ತಿಳಿದ
ಪೂರ್ಣ ಅದ್ರ ಮ್ಯಾಗಿನ ಆಸಕ್ತಿಯನ್ನು ತೆಗೆದು ಹಾಕಿದಾಗ ನಿನಗೆ ಜ್ಞಾನೋದಯ ಆಕೈತಿ. ಅಲ್ಲಿ ತನಕ ಆಗುದಿಲ್ಲ ನಮ್ಗೆ. ಮತ್ತು ನಿದ್ಯಾಗ ಅಡಗ್ತೈತಿ, ಮತ್ತೆ ವ್ಯಕ್ತ ಆಗ್ತೈತಿ. ವಾಸನೆಗಳು ಹಂಗೆ ಇರ್ತಾವಲ್ಲ, ನಾಶ ಆಗಿರೋದಿಲ್ಲ. ವಾಸನೆಗಳ ಪೂರ್ಣ ಜ್ಞಾನದಿಂದ ನಾಶ ಆದಾಗ ನಿನಗೆ ಪುನಃ ಈ ಭಾವ ಬರುದಿಲ್ಲ. ಜಗತ್ತಿನ ಭಾವ ಪುನಃ ತೋರ್ದಂಗೆ ಮಾಡ್ಕೋದು. ಪುನಃ ಈ ಭಾವ ಬರಬಾರ್ದು ನಮಗೆ. ಜಗತ್ತಿನ ಭಾವ ಬರದಂಗೆ ಮಾಡ್ಕೊಂಡಾಗ ನಿನಗೆ ನಿಜವಾದ ಇರುವಿನ ಅನುಭವ ಮಾಡ್ಕೊಂಡು ಇರಕ್ಕೆ ಬರ್ತೈತೆ. ಅದಕ್ಕಾಗಿ ಈಗ ಮನುಷ್ಯನ ಶರೀರ ಇದ್ದಾಗ ಸ್ವಲ್ಪವೂ ಉಳಿಯದಂಗೆ ವಾಸನ ನಾಶ ಮಾಡ್ಕೊಂಡು ಮತ್ತೆ ಜಗತ್ತು ನಿನಗೆ ತೋರುದಿಲ್ಲ. ಒಳಗೆ ಇದ್ದು ವಾಸನ ಅಂದ್ರೆ ಮತ್ತೆ ಅದು ಚಲೋ ಆಯ್ತು ನೋಡ್ರಿ. ವಾಸನಾದಿಗಳ ಬೀಜ ಭವಕ್ಕದ ಹುಟ್ಲಿಕ್ಕದ ಕಾರಣ. ಅದ್ರ ಮ್ಯಾಗಿನ ವಾಸನೆಗಳು ರಾಗ ಏನಾರ ಬೇಕಂತ ಅದ್ರ ಮ್ಯಾಗ ಜೀವ ಐತಿ ಇನ್ನ ಅದ್ರ ಮ್ಯಾಗ ಆಸಕ್ತಿ ಐತಿ ಅಂದ್ರೆ ಭಾಳ ಜೀವ ಅದಾನ್ರಿ ಇವ. ಅದ ತಿನ್ನೋದು ಉಣ್ಣೋದ್ರ ಬಗ್ಗೆ ನೋಡೋದ್ರ ಬಗ್ಗೆ ಭಾಳ ಜೀವ ಅದಾನ್ರಿ ಇವ. ಮೊಮ್ಮಕ್ಕಳ ಮ್ಯಾಗ ಭಾಳ ಜೀವ ಅದಾನ್ರಿ ಇವ. ಅದಿಲ್ಲ ಅಲ್ಲೇ ಹುಡ್ತೈತಿ ಅದು. ಮತ್ತೆ ಅದಿಲ್ಲ ಎದ್ರಾಗ ಆಸಕ್ತಿ ಇರ್ತೈತಿ, ಅಲ್ಲಿ ಹೇಳ್ಕೊಂಡು ಬರ್ತೈತಿ ಅದು. ಮರಿ ಎಲ್ಲವನ್ನು ತೊರೆ ಅದನ್ನೆಲ್ಲ ಎದ್ರ ಮ್ಯಾಗಿನೂ ಆಸಕ್ತಿ ಇಟ್ಕೊಳಕ್. ಆಸಕ್ತಿನ ನಿನ್ ತಿರ್ಗಾಕಸ್ತೈತಿ ಜನ್ಮ ಜನ್ಮ ಅಂತ. ಅದಕ್ಕೆ ಅನಾಸಕ್ತಿಯನ್ನು ಹೊಂದು ಎಲ್ಲದರ ಬಗ್ಗೆ ವೈರಾಗ್ಯವನ್ನು ಹೊಂದಿರಿ. ಎಲ್ಲದರ ಬಗ್ಗೆ ಉದಾಸೀನತೆ ಧರಿಸಿರಿ. ಆತ್ಮಜ್ಞಾನದ ಇಚ್ಛೆ ಹಿಡಿಯಿರಿ. ಕರ್ಮಗಳನ್ನು ಮಾಡುತ್ತಾ ಕೂಡುವುದೇ ಧರ್ಮದ ಇತ್ಯರ್ಥವೆಂದು ತಿಳಿಯದೆ ಆತ್ಮೋದ್ಧಾರಕ್ಕಾಗಿ ಮನೆಯನ್ನು ಬಿಟ್ಟು ಹೊರಬೀಳಿರಿ. ನನ್ನ ಮನೆ ನನ್ನ ಊರು ಅನ್ನೋ ಅಭಿಮಾನ ಬೀಳದ ನಿನ್ನ. ನಾ ಇಲ್ಲೇ ಇರ್ತೇನೆ, ನಾನು ಬಿಟ್ಟು ನಾನು ಇಲ್ಲೇ ತಂದು ಹುಗಿರಿ ಅಂತಿರ್ತಾನೆ. ಯಾಕಂದ್ರೆ ನನ್ನ ಹೊಲ ನನ್ನ ಮನೆಯನ್ನು ಬಿಡದ. ಏನ್ ನಾವು ತನ್ನಿಂತಾನ ನಿನಗೆ ಅವ ಬಿಟ್ಟು ಹೋಗು ಪಾಳೆ ಬರ್ತೈತಿ ಕಡಿಕ. ಅದಿಲ್ಲ ನೀವು ಅಲ್ಲಿ ಅಂದ್ರೂ ನಿನಗೆ ಬರೋದನ್ನ ದಾಳಿ ಬರ್ತೈತಿ. ಅತ್ತಾಗಿ ಮೊದಲೇ ಬಿಟ್ಟಿದ್ರೆ ಚಲೋ ಅಲ್ಲ. ಅವಾಗ ಒದ್ದಾಡ್ಕೊಂತ ಬಿಡೋದಕ್ಕಿಂತ ಮೊದಲೇ ಸಂಬಂಧ ತಪ್ಪಿಸ್ಕೊಂಡಿದ್ದಂದ್ರೆ ಅವಾಗ ನಿನಗೆ ಇದು ಬಾಧೆ ಆಗೋದಿಲ್ಲ. ಈಗ ಬಿಟ್ಟಿರೋ ಅಭ್ಯಾಸ ಮಾಡ್ಕೋ. ಅದಕ್ಕೆ ಸಂಚಾರ ಮಾಡ ಅಂತ ಹೇಳಿದ್ದು. ಆಸಕ್ತಿ ಕಡಿಮೆ ಹಾಕ್ಬೇಕಾತಂದ್ರೆ ಸಂಚಾರ ಮಾಡ. ಒತ್ತಟೆ ಇತ್ತಂದ್ರೆ ಆ ಜಗದ ಆಸಕ್ತಿ ಹುಡ್ತೈತಿ. ನನ್ನ ಮನೆ ನನ್ನ ಊರು ಅಂತ. ಅದಿಲ್ಲ ಅದಕ್ಕೆ ಪಟ್ಟಣಕ್ಕೆ ಪಂಚರಾತ್ರಿ, ಹಳ್ಳಿಗೆ ಒಂದು ರಾತ್ರಿ ವಸ್ತಿ ಮಾಡ, ಸಂಚಾರ ಮಾಡಂತಾರ. ಆಕೈತೆ ಬಿಟ್ಕೊಟ್ಟು ಹೋಗಕ್ಕಾಕೈತಿ? ಬಿಡಾನ ಹೆಂಗ ಹೋಗುದ್ರಿ ಇವನ್ನೆಲ್ಲ. ಮಕ್ಕಳು ಮರಿ ನನ್ನ ಊರು ಅನ್ನೋದು ಏನ್ ಮಾಡ್ಕೊಂಡಿದ? ನಿಂದ ಮಾಡ್ಕೊಂಡ್ರೆ ನಿನಗೇನು ಹಿತ ಆಯ್ತು ಹೇಳಿ ನಿನಗೆ? ಮಹಾತ್ಮರೆಲ್ಲ ಎಲ್ಲಿ ನಿಲ್ಲಲಿಲ್ಲ. ಅವರು ಎಲ್ಲಿಯೂ ನಿಲ್ಲದಿರೋ ಮನೆಯನ್ನು ಎಲ್ಲಿಯೂ ಕಟ್ಟದಿರು ಅಂತ. ಅಲ್ಲಿ ಜಗ ಐತಿ ಅಂದ್ರೆ ಜಗದ ಆಸಕ್ತಿ ಹುಡ್ತೈತಿ ನನಗೆ, ನಾಂದಿದು ಇಲ್ಲ ಅಂತ. ಹಂಗಿದ್ದು ತೋರಿಸಿದ್ರಲ್ಲ, ಎಲ್ಲಿ ನಿಲ್ಲಲಿಲ್ಲ ಅಜ್ಜವರು. ನಮ್ಮ ಹಿಂದಿನ ಋಷಿ ಮುನಿಗಳು ಯಾವ ರೀತಿ ಜೀವನ ಸಾಗಿಸಿದ್ರು ಹಂಗ ಅವ್ರ ಜೀವನ ಕ್ರಮ ಹಂಗ ಇದ್ದು ತೋರಿಸಿದ್ರು ಅಜ್ಜವ್ರು. ಎಲ್ಲಿ ನಿಲ್ಲಲಿಲ್ಲ. ಎದ್ರಾಗೂ ಯಾವ ಊರಾಗೂ ಕಾಯಂ ಯಾಕ್ರಿ ನಡಿಪ ಮತ್ತೊಂದು ಊರಿಗೆ ಹೋಗೋಣ. ನಾವು ಚಿಗರ್ ಪಟ್ಟಿಗ್ಯಾರ ಅಂತಿದ್ರು. ಮತ್ತೊಂದು ಊರಿಗೆ ಹೋಗೋಣ ನಡಿ, ನಮ್ಮ ಮಸಾಲೆ ಮಾರುದಿಲ್ಲ ಇಲ್ಲಿ ಅಂತಿದ್ರು ಅಜ್ಜವ್ರು. ಮತ್ತೊಂದು ಊರಿಗೆ ಹೋಗೋಣ ನಡಿ. ನಾವು ಇನ್ನು ಎಲ್ಲಿ ನಿಲ್ಲುವಂಗಿಲ್ಲ. ಇದ ನನ್ನ ಊರು ಅನ್ನೋಂಗಿಲ್ಲ. ಎಲ್ಲವೂ ನನ್ನದ. ಇದಿಷ್ಟ ನಂದ ತಿಳ್ಕೊಂಡು ಕುಂತ್ರು ಊಟ ಪಡ್ಕೊಂಡು ಕುಂತಾಗಿನಿಂದ ಅಲ್ಲಿ ವಾಸನೆ ಕಟ್ಕೊಂಡು ಮತ್ತೆ ಜನ್ಮ ಬರ್ತೈತಿ ನಿನಗೆ. ಅದ್ರ ಮ್ಯಾಗ ಪ್ರೀತಿ ಇತ್ತಂದ್ರೆ ಎದ್ರಾಗೂ ಆಸಕ್ತಿ ಹಿಡಿಬಾರ್ದು ನೋಡ್ರಿ. ಎಲ್ಲದರ ಬಗ್ಗೆ ಉದಾಸೀನ ಅನಾಸಕ್ತಿಯನ್ನು ಹೊಂದಿದಾಗ ನಮ್ಮ ಇರುವಿನ ಅನುಭವ ಮಾಡ್ಕೊಳಕ್ ಸಾಧ್ಯ ಐತೆ ನಮ್ಗೆ. ಬಿಡೋಣ. सकल साधु संत महाराज की